ಜೊತೆಗೆ ಅಧ್ಯಕ್ಷರಾದ ಆರ್ ಕೆ ಬಂಟ್ವಾಳ್ ತಾವು ವೇದಿಕೆಗೆ ಆಸನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೀನಿ. ಕವಿ ಪಂಡಜಿ ಗೋವಿಂದಾಚಾರ್ಯರವರು ಯೇಸು ಕ್ರಿಸ್ತರ ಬಗ್ಗೆ ಬರೆದ ಕವನವಿದು. ಕವಿಗಳಿಗೆ ಸವಿಯ ಗಳಿಗೆ, ಕೊಪ್ಪರಿಗೆ ಸಿಹಿಯ ಮಣಿಗೆ, ಬಂದನೋ ನಿಮ್ಮ ಬಳಿಗೆ, ತಂದನೋ ತತ್ವವಾದದ ತುಂಬು ತಳಿಗೆ, ಕಂಠೆರೆದು ನೋಡಿದರೆ ಒಂದು ಕ್ಷಣ ಒಳಗೆ ತಿಳಿದಿತ್ತು ಇವನಾರ ಬಳಿಗೆ, ತಗ್ಗಿನಲ್ಲಿ ನಿಂತು ನೋಡಿರಿ ಕೆಳಗೆ, ಕತ್ತಲೆಯ ಕೊಂಪೆಯಲ್ಲಿ ನಡುಗದಿರಿ ಚಳಿಗೆ, ಇವನು ಕಾಣಲೇ ಇಲ್ಲ ನಮ್ಮ ಕಣ್ಗಳಿಗೆ, ಕಿವಿಗೊಡಲು ಬೇಡವೋ ಇವನ ನುಡಿಗಳಿಗೆ, ಕೃಷ್ಣನಾರ್ಪಣ ಹೊಂದಿತ್ತು ನಮ್ಮ ನುಡಿಗಳಿಗೆ, ನಂಬಿದರೆ ಓದುವು ಶ್ರೀಹರಿಯ ಬಳಿಗೆ, ನಾವುಂಟು ನಮ್ಮ ಮೂಢನಂಬಿಕೆ ಉಂಟು, ಬೇಡವೇ ಬೇಡ ಈ ಇವನ ನಂಟು, ಬೆಳಕಿನಿಂದ ಬಂದವನು ಬೆಳಕಿಗೆ ಸಂದವನು, ಬೆಳಕನ್ನೇ ತಂದವನು ನಮಗೆ ದೂರ. ಹೌದು ಆದ್ಮೇಲೆ ಒಂದು ಸುಂದರವಾದ ಕವಿತೆಯನ್ನು ಅವರು ಬರೆದಿದ್ದಾರೆ ಯೇಸು ಕ್ರಿಸ್ತರ ಬಗ್ಗೆ. ಹಿಂದೆ ನಾವು ನಾಸಿಕ ಬಂಟ್ವಾಳದವರು ಎಲ್ಲರೂ ಜೊತೆಗೂಡಿ ಯೇಸು ಕ್ರಿಸ್ತರ ಹುಟ್ಟಹಬ್ಬದ ಕ್ರಿಸ್ಮಸ್ ಸಂಭ್ರಮಣೆಯಿಂದ ಅದ್ದೂರಿಯಾಗಿ ಆಚರಿಸಲು ತಯಾರಿದ್ದೇವೆ. ಈ ಸಂದರ್ಭದಲ್ಲಿ ಇಲ್ಲಿಗೆ ಆಗಮಿಸಿದ ವಂದನೀಯ ಧರ್ಮಗುರು ಸುರೇಶ್ ವಿನ್ಸೆಂಟ್ ಅವರನ್ನು ಅಧ್ಯಕ್ಷರು ವೇದಿಕೆಗೆ ಬರಬೇಡಿ ಕೇಳಿಕೊಳ್ಳುತ್ತಿದ್ದೇನೆ. ಜೊತೆಗೆ ನಮ್ಮ ಲ್ಯಾನ್ಸ್ ಜಿಲ್ಲಾ ಡಿಸ್ಟ್ರಿಕ್ಟ್ ಚೀಫ್ ಕ್ರಿಸ್ಮಸ್ ಕೋಆರ್ಡಿನೇಟರ್ ಅವರಾದ ಲಯನ್ ಯರಾಡ್ ಅವರನ್ನು ವೇದಿಕೆ ಬರಬೇಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇದೀಗ ಅಧ್ಯಕ್ಷರು ಸಭೆಯನ್ನು ಸುಸ್ಥಿತಿಗೆ ತರಬೇಕಾಗಿ ನಾನು ಕೇಳಿಕೊಳ್ಳುತ್ತಿದ್ದೇನೆ. ನಾನು ಈ ಸಭೆಯನ್ನು ಸುಸ್ಥಿತಿಗೆ ಈಗ ನಮ್ಮ ಮಿತ್ರ ವಾಲ್ಯೂಮ್ ಹಾಗೂ ಸಹೋದರ ಸಹೋದರಿಯಿಂದ ಪ್ರಾರ್ಥನೆ. ಬೆಳದಿಂಗಳು
ಕೈಗಳು ಈ ಮನಗಳು ನಿನ್ನ ಪ್ರೀತಿಯ ಈ ಕರಗಳು ಎಲ್ಲವೂ ನಿನ್ನದೇ ಪ್ರಭುವೇ. ಅಂಗಾಡಿಯ ಬೆಳದಿಂಗಳು ಬೆಳದಿಂಗಳ ಹೊಸ ಕಂಗಳು ಎಲ್ಲವೂ ನಿನ್ನದೇ ಪ್ರಭುವೇ. ಭಕ್ತಿಯಿಂದ ವಂದಿಸಿ ನಿಷ್ಠೆಯಿಂದ ಇರುವುದಾಗಿ ಪ್ರಮಾಣ ಮಾಡುತ್ತೇವೆ. ನಮ್ಮ ರಾಷ್ಟ್ರದ ಕೀರ್ತಿ ಮತ್ತು ಗೌರವ ನಮ್ಮಲ್ಲಿ ಪ್ರತಿಯೊಬ್ಬ ಸಭ್ಯ ಪೌರನು ತನ್ನ ಜವಾಬ್ದಾರಿಯನ್ನು ಎಷ್ಟರ ಮಟ್ಟಿನ ಉತ್ಸಾಹ, ಆಸಕ್ತಿ ಮತ್ತು ಜಾಗರೂಕತೆಯಿಂದ ನಿರ್ವಹಿಸುತ್ತಿರುವನು ಎಂಬುದರ ಮೇಲೆ ಅವಲಂಬಿಸಿದೆ. ಸ್ವರ್ಣಾಕ್ಷರಗಳಲ್ಲಿ ಉಲ್ಲೇಖಿತವಾಗಿರುವ ನಮ್ಮ ರಾಷ್ಟ್ರದ ಉಜ್ವಲ ಇತಿಹಾಸವು ನಮ್ಮಲ್ಲಿ ಅದರ ಮೇಲ್ಮೆಗಾಗಿ ಶ್ರಮಿಸಲು ಸ್ಫೂರ್ತಿಯನ್ನು ಉಂಟು ಮಾಡುತ್ತದೆ. ರಾಷ್ಟ್ರ ಅಧ್ಯಕ್ಷರು ಹಲವರಾಗಿದ್ದು ಕ್ರಿಯಾಶೀಲ ವ್ಯಕ್ತಿಯಾಗಿದ್ದ ಗೌರವಾನ್ವಿತ ಡಾಕ್ಟರ್ ಕರುಣಾಕರ್ ಶೆಟ್ಟಿ ಅವರು ಮೊನ್ನೆ ತಾನೇ ನಿಧನ ಹೊಂದಿದ್ದು ಅವರ ಆತ್ಮಗೂ ಚಿರಶಾಂತಿಯನ್ನು ಕೋರುವ. ಇಂದು ನಮ್ಮ ಕ್ಲಬ್ಬಿನ ವಾರ್ಷಿಕ ಸಭೆಯ ಜೊತೆಗೆ ಕ್ರಿಸ್ಮಸ್ ಹಬ್ಬದ ಸಂದೇಶವನ್ನು ನೀಡಲು ಮುಖ್ಯ ಅತಿಥಿಗಳಾಗಿ ರೆವರೆಂಡ್ ಫಾದರ್ ಸಿಲ್ವೆಸ್ಟರ್ ವಿನ್ಸೆಂಟ್ ಲೋಬೋ ಇವರನ್ನು ಆಹ್ವಾನಿಸಿ ಬರಮಾಡಿಕೊಂಡಿದ್ದೇವೆ. ಇವರು ಕಳೆದ 6 ವರ್ಷಗಳಿಂದ ಫಾದರ್ ಮುಲ್ಲರ್ಸ್ ಹಾಸ್ಪಿಟಲ್ ಮುಂಬೆಯಲ್ಲಿ ಆಡಳಿತಾಧಿಕಾರಿ ಇದ್ದು ಆಸ್ಪತ್ರೆಯ ಪ್ರಗತಿಗೆ ಕಾರಣರಾಗಿದ್ದಾರೆ. ಇವರನ್ನು ಈ ಸಭೆಗೆ ಆದರದಿಂದ ಸ್ವಾಗತಿಸುತ್ತೇವೆ. ಆಲಂಗಾರಿ ಸದಸ್ಯರು ಕ್ಲಬ್ಬಿನ ಪೂರ್ವಾಧ್ಯಕ್ಷರಾಗಿ, ವಲಯಾಧ್ಯಕ್ಷರಾಗಿ, ವಲಯದ ಸಲಹೆಗಾರರಾಗಿ, ಪ್ರಾಂತ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದು ಈ ವರ್ಷದ ಲಯನ್ಸ್ ಜಿಲ್ಲೆಯ ಕ್ರಿಸ್ಮಸ್ ಸಂಭ್ರಮದ ಮುಖ್ಯ ಸಂಯೋಜಕರಾಗಿ ಉತ್ತಮ ಕಾರ್ಯಕ್ರಮವನ್ನು ರೂಪಿಸಿ ಗುರುತಿಸಿಕೊಂಡಿರುವ ಲಯನ್ ಹೆರಾಲ್ಡ್ ಅವರು ಇವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ವೇದಿಕೆಯಲ್ಲಿ ವಲಯಾಧ್ಯಕ್ಷರಾದ ರಾಧಾಕೃಷ್ಣ ಬಂಟ್ವಾಲ್ ಉಪಸ್ಥಿತರಿದ್ದಾರೆ. ಇವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಕಾರ್ಯದರ್ಶಿ ದಿವ್ಯಾ ವಸಂತ್ ಕುಮಾರ್ ಶೆಟ್ಟಿ ಅವರಿದ್ದಾರೆ, ಅವರನ್ನು ಸ್ವಾಗತಿಸುತ್ತೇನೆ. ಹಾಗೂ ಕೋಟಾಧಿಕಾರಿ ರಾಮಕೃಷ್ಣರಾವ್ ಉಪಸ್ಥಿತರಿದ್ದಾರೆ, ಅವರನ್ನು ಗುರುತಿಸುತ್ತೇನೆ. ಹಾಗೂ ವೇದಿಕೆಯ ಮುಂಭಾಗದಲ್ಲಿ PMCC ವಸಂತ್ ಕುಮಾರ್ ಶೆಟ್ಟರು ಹಾಗೂ ಪ್ರಾಂತ್ಯಾಧ್ಯಕ್ಷರಾದ ಬಾಲಕೃಷ್ಣ ಶೆಟ್ಟರು, ಪ್ರಾಂತ್ಯ ಸಲಹೆಗಾರರಾದ ಯೌಜಿನ್ ಲೋಬೋ ಹಾಗೂ ಪೂರ್ವಾಧ್ಯಕ್ಷರುಗಳು ಹಾಗೂ ನಮ್ಮ ಪ್ರಾಂತ್ಯದ ನೆರೆಯ ಕ್ಲಬ್ಬಿನ ಅಧ್ಯಕ್ಷರಾದ ಪಂಚಿಕಲ್ಲಿನ ಅಧ್ಯಕ್ಷರಾದ ನ್ಯಾನ್ಸಿ ಕಾರ್ಲೋ ಇವರು ಇದ್ದಾರೆ. ಹಾಗೂ ಕೊಡಂಬಿಲ ವ್ಯಂಜನ್ ಭಾಗವಿನ ಜೇಸನ್ ಸಂತೋಷ್ ಮೋಂತಿರು ಇವರು ಇದ್ದಾರೆ. ನಮ್ಮ 2ನೇ ಝೋನಿನ ವಲಯಾಧ್ಯಕ್ಷರಾದ ನೋಯಲ್ ಲೋಬೋ ಇದ್ದಾರೆ. ಹಾಗೂ ಅಂಪೂರ್ ಕ್ಲಬ್ಬಿನ ಇಲಿಯಾಸ್ ಇವರು ಕೂಡ ಈಗ ಆಗಮಿಸಿದ್ದಾರೆ. ಅವರನ್ನು ಕೂಡ ಇಂದಿನ ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಎಲ್ಲ ನಮ್ಮ ಪ್ರಾಂತ್ಯದ ಅಧ್ಯಕ್ಷರುಗಳು, ಕಾರ್ಯದರ್ಶಿ, ಕೋಶಾಧಿಕಾರಿ ಇವರನ್ನು ಆತ್ಮೀಯವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ನಮ್ಮ ಮಿತ್ರರಾದ ಎಲ್ಲ ಲಯನ್ಸ್ ಬಂಧುಗಳನ್ನು, ಆತ್ಮೀಯರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿ ಈ ಸ್ವಾಗತ ಭಾಷಣವನ್ನು ಕೊನೆಗೊಳಿಸುತ್ತೇನೆ. ವಂದನೆಗಳು. ಎಲ್ಲರನ್ನು ಗೌರವಿಸಿ ಸ್ವಾಗತಿಸಿದ ಅಧ್ಯಕ್ಷರೇ, ನಿಮಗೂ ಸ್ವಾಗತ, ಸುಸ್ವಾಗತ. ಈ ಒಂದು ಕ್ರಿಸ್ಮಸ್ ಸಂಭ್ರಮದ ಕಾರ್ಯಕ್ರಮದಲ್ಲಿ ನಮ್ಮ ಪ್ರೀತಿಯ ಕರೆಗೆ ಮನ್ನಿಸಿ ಬಂದಂತ ಎಲ್ಲ ಡ್ಯಾನ್ಸ್ ಬಂಧುಗಳಿಗೆ, ಲ್ಯಾಂಡೇತರ ಬಂಧು ಮಿತ್ರರಿಗೆ, ನಮ್ಮ ನೆರೆಕರೆಯ ಡ್ಯಾನ್ಸ್ ಕ್ಲಬ್ಗಳಾದ ಅಂಪೂರು, ದೊಡಂಬಿಲ, ದೊರಟು, ಅಗ್ರ, ಕಂಜಿಕಲ್ ಡ್ಯಾನ್ಸ್ ಕ್ಲಬ್ ಅಧ್ಯಕ್ಷರು ಹಾಗೂ ಸದಸ್ಯರು ಮತ್ತು ಈ ಸುಂದರಮಯ ಕಾರ್ಯಕ್ರಮದಲ್ಲಿ ನಮ್ಮ ಕ್ಲಬ್ಬಿನ ಸದಸ್ಯರ ಸಂತೋಷದಲ್ಲಿ ಭಾಗಿಯಾದ ಎಲ್ಲ ಇನ್ನಿತರ ಡ್ಯಾನ್ಸ್ ಹಾಗೂ ಇತರ ಸಂಘ ಸಂಸ್ಥೆಗಳ ಸದಸ್ಯರುಗಳಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ.
ಅವರಿಗೆ ವೇದಿಕೆಗೆ ಆಗಮಿಸಿದ ಸಂತಕ್ಲೋಸ್ರವರಿಗೆ ಜೋರಾದ ಚಪ್ಪಳೊಂದಿಗೆ ನಾವು ಸ್ವಾಗತಿಸೋಣ. ಅಯ್ಯರೇ, ಚಾಕ್ಲೇಟ್ ಇಜ್ಜಾ? ಚಾಕ್ಲೇಟ್ ಇಜ್ಜಾ? ಕೊರ್ಲಿ ಜೋಕ್ಲಿಕ್ ಚಾಕ್ಲೇಟ್. ಓಕೆ, ಇದೀಗ ಕೇಕ್ ಕತ್ತರಿಸುವ ಸಮಯ. ಈ ಒಂದು ಸುಂದರವಾದ ಕೇಕ್ ಅನ್ನು ಕತ್ತರಿಸಿ ಸಂತೋಷವನ್ನು ಎಲ್ಲರೊಂದಿಗೆ ಹಂಚೋಣ. ಅದುವೇ ಕ್ರಿಸ್ಮಸ್ ಸಂಭ್ರಮ. ಅಧ್ಯಕ್ಷರು ಚಪ್ಪಾಳೆ ಜೊತೆಗೆ ಸಂತೋಷವನ್ನು ಒಬ್ಬರಿಗೊಬ್ಬರು ಹಂಚೋಣ. ಹಾಗೂ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಸದಾಕಾಲ ದೇವರ ಆಶೀರ್ವಾದ. A day or two ago, I thought I'd take a ride. As soon as spending bright, was sitting by my side. The horse was moving right. His fortune seemed his lot. He got into a drifting bed and we got outside. Jingle bells, jingle bells, jingle. ಇದೀಗ ನಮ್ಮ ಮುಂದೆ ನಿಮಗೆ ಕೇಕ್ ಹಂಚಲು ಬಂದಿದ್ದಾರೆ.
कभी काम तुका ಆರಂಚಿನಲ್ಲಿ ತಾರೆಯು ಸಾರುತ್ತಿದೆ ಯೇಸು ಕ್ರಿಸ್ತನ ಜನನ ಊರಂಚಿನಲ್ಲಿ ಕುರುಬರ ನಮನ ತಿಮ್ಮಾನುವೇಲನ ಆಗಮನ ಆರಂಚಿನಲ್ಲಿ ತಾರೆಯು ಸಾರುತ್ತಿದೆ ಯೇಸು ಕ್ರಿಸ್ತನ ಜನನ ಊರಂಚಿನಲ್ಲಿ ಕುರುಬರ ನಮನ ಇಮ್ಮಾನುವೇಲನ ಆಗಮನ ದೇವರ ಪ್ರೀತಿಗೆ ಎಲ್ಲೇ ಇಲ್ಲ ಏಕೈಕ ಪುತ್ರನು ಬಂದಿಹನಲ್ಲ ದೇವರ ಪ್ರೀತಿಗೆ ಎಲ್ಲೇ ಇಲ್ಲ ಏಕೈಕ ಪುತ್ರನು ಬಂದಿಹನಲ್ಲ ಗ್ಲೋರಿಯ ಬಾಲ ಯೇಸುವಿಗೆ ಗ್ಲೋರಿಯ ನಮ್ಮ ರಾಜನಿಗೆ ಗ್ಲೋರಿಯ ನಮ್ಮ ಯೇಸುವಿಗೆ ಗ್ಲೋರಿಯ ನಮ್ಮ ರಾಜನಿಗೆ सगळ्या संसारात स्वार्थांका सर्वोद्धारांका आजल माला सगळ्या संसारात स्वार्थांका संतोषांका घेतले शेरा दारू खायला तुझ्या दारात सगळी सोराय मुंच्या बाळसाला मुंच्या सोडूच्या अनिसाला सोडवणारंगा आजल माला सगळ्या संसारात स्वार्थ मागला सोडवणारंगा आजल माला सगळ्या संसारात स्वार्थ मागला ಅದರ ಮುಲ್ಲರ್ ಆಸ್ಪತ್ರೆ ಹಾಗೂ ನರ್ಸಿಂಗ್ ಕಾಲೇಜಿನ ಆಡಳಿತಾಧಿಕಾರಿ ಇರುವುದು ನಮಗೆಲ್ಲ ಸಂತೋಷದ ವಿಷಯ. ಮುಖ್ಯ ಅತಿಥಿಯವರು ಅವರ ಹುಟ್ಟೂರು ಇಲ್ಲೇ ನೆರೆಯ ಒಗರ್ನಾಡ್ ಅಂದರೆ ಅಮ್ಟೂರಿನಲ್ಲಿ ನೆಲೆಸಿರುವ ಲಿಯೋ ಹಾಗೂ ಶೌರಿನ್ ದಂಪತಿಗಳ ಸುಪುತ್ರರು ನಮ್ಮ ಗುರುಗಳು. ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಅವರು ಅಮ್ಟೂರಿನ ಸೆಂಟ್ ಆಂಟನಿ ಪ್ರಾಥಮಿಕ ಶಾಲೆಯಲ್ಲಿ ಹಾಗೇನೆ ಪೆರ್ಮಂಡುಗಡ ಅಂದರೆ ತೊಕ್ಕುಟುವಿನ ಹೋಲಿ ಏಂಜಲ್ಸ್ ಪ್ರಾಥಮಿಕ ಶಾಲೆಯಲ್ಲಿ ಅವರು ಪೂರೈಸಿದರು. ಪ್ರೌಢಶಾಲೆಗೋಸ್ಕರ ಅವರು ದೂರದ ಕುಂದಾಪುರಕ್ಕೆ ಹೋದರು. ಕುಂದಾಪುರದಲ್ಲಿ ಸೆಂಟ್ ಮೇರೀಸ್ ಹೈಸ್ಕೂಲ್ನಲ್ಲಿ ತನ್ನ ಪ್ರೌಢ ವಿದ್ಯಾಭ್ಯಾಸ SSLCಯನ್ನು ಅವರು ಪೂರ್ಣಗೊಳಿಸಿದರು. ಬೆಳೆಯ ಸಿರಿ ಮೊಳಕೆಯಲ್ಲಿ ನಾವು ಕಾಣುತ್ತೇವೆ. ಹಾಗೆಯೇ ಅವರು SSLCಯಲ್ಲಿ ಕಲಿತಿರುವಾಗ ಕುಂದಾಪುರದ ಶಾಲೆಯಲ್ಲಿ SPL ಸ್ಕೂಲ್ ಪೀಪಲ್ಸ್ ಲೀಡರ್ ಆಗಿ ಅವರ ನಾಯಕತ್ವದ ಗುಣವನ್ನು ಅವರು ಅಲ್ಲಿ ತೋರ್ಪಡಿಸಿದ್ದಾರೆ. ಅದರಿಂದಾಗಿ ಅವರು ಅಲ್ಲಿನ ತನ್ನ ಸಹಪಾಠಿಗಳಿಗೆ ಮತ್ತು ಶಿಕ್ಷಕರಿಗೆ ಮೆಚ್ಚುಗೆಯ ವಿದ್ಯಾರ್ಥಿಯಾಗಿ ಹೊರಹೊಮ್ಮಿದ್ದಾರೆ. ನಂತರ ಅವರು ತನ್ನ PUC ವಿದ್ಯಾಭ್ಯಾಸವನ್ನು ಮಂಗಳೂರಿನ ಸಂತ ಎಲೋಸಿಯಸ್ PU ಕಾಲೇಜಿನಲ್ಲಿ ಪೂರ್ಣಗೊಳಿಸಿ ಅವರ ಸೈನ್ಸ್ BSc ಡಿಗ್ರಿಯನ್ನು ನಮ್ಮ ಹತ್ತಿರವೇ ಇರುವ SVS ಕಾಲೇಜಿನಲ್ಲಿ ಪೂರ್ಣಗೊಳಿಸಿದ್ದು ನಮಗಂತೂ ಹೆಮ್ಮೆಯ ವಿಷಯ. ಅವರ ಗ್ರಾಜ್ಯುಯೇಷನ್ ಆದ ನಂತರ ಸಾಮಾನ್ಯವಾಗಿ ಸ್ಫುರದ್ರೂಪಿ ಯುವಕರೆಲ್ಲ ಸಮಾಜದೆಡೆ ಆಕರ್ಷಿಸುತ್ತಾರೆ. ಆದರೆ ನಮ್ಮ ಗುರುಗಳು ದಿವ್ಯ ಆಲೋಚನೆಗಳಿಂದ ತಾನೊಬ್ಬ ಗುರು ಆಗಬೇಕಾಗಿ ಭಾವಿಸಿ
ಅವರು ಜಪ್ಪುವಿನಲ್ಲಿ ಗುರು ಶಿಕ್ಷಣ ನೀಡುವಂತ ಸೇಂಟ್ ಜೋಸೆಫ್ ಸೆಮಿನರಿಗೆ ಸೇರ್ಪಡೆಗೊಂಡರು. ಅಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಅವರು ನೆರವೇರಿಸಿ ತನ್ನ ವಿದ್ಯಾಭ್ಯಾಸ ಪೂರ್ಣಗೊಳಿಸುವಾಗ ನಾವು ಥಿಯಾಲಜಿ ಅಂತ ಹೇಳ್ತೇವೆ, ದೈವಶಾಸ್ತ್ರ ಅಂತ ನಾವು ಹೇಳ್ತೇವೆ, ಅದರಲ್ಲಿ ಅವರು ಪದವಿಯನ್ನು ಗಳಿಸಿ ತನ್ನ ಸೆಮಿನರಿಯ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದರು. ಹಾಗೆಯೇ ಅವರಲ್ಲಿ ಕಲಿಯುತ್ತಿರುವಾಗ ಅದರ ನಡುವಿನಲ್ಲಿ ನಂತರ ಅವರು ಕುವೆಂಪು ವಿಶ್ವವಿದ್ಯಾಲಯದಿಂದ ಕೌನ್ಸಿಲಿಂಗ್ ವಿಭಾಗದಲ್ಲಿ MS ಅಂದರೆ ಸ್ನಾತಕೋತ್ತರ ಪದವಿಯನ್ನು ಕೂಡ ಅವರು ಪಡೆದಿರುವುದು ನಮ್ಮೆಲ್ಲರಿಗೆ ಸಂತೋಷ ಹಾಗೂ ನಾವೆಲ್ಲ ಅವರಿಗೆ ಹೆಮ್ಮೆಯಿಂದ ಚಪ್ಪಾಳೆಯನ್ನು ತಟ್ಟಬೇಕಾಗಿ ನಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ತನ್ನ ಗುರು ಶಿಕ್ಷಣವನ್ನು ಪೂರೈಸಿದ ನಂತರ ಅವರಿಗೆ 2009 ಏಪ್ರಿಲ್ 21ರಂದು ಗುರು ದೀಕ್ಷೆ ಪ್ರಾಪ್ತವಾಯಿತು. ಅಲ್ಲಿಂದ ಅವರು ನಮ್ಮ ಮಂಗಳೂರು ಧರ್ಮಪಾಠ್ಯದ ಸಂಪ್ರದಾಯದಂತೆ ಮೊದಲಿಗೆ ಗುರು ದೀಕ್ಷೆ ಪಡೆದ ಯುವ ಗುರುಗಳು ಅಗತ್ಯವಿದ್ದಲ್ಲಿ ಚರ್ಚ್ಗಳಲ್ಲಿ ಸಹಾಯಕ ಗುರುಗಳಾಗಿ ಸೇವೆಯನ್ನು ಸಲ್ಲಿಸುವ ಒಂದು ಸಂಪ್ರದಾಯ ಇದೆ. ಅದರಂತೆ ಮೊದಲಿಗೆ ಅವರಿಗೆ ಬೆಂದೂರಿನ ಸೆಂಟ್ ಸೆಬೆಸ್ಟಿಯನ್ ಚರ್ಚಿನ ಸಹಾಯಕ ಗುರುಗಳಾಗಿ ನೇಮಿಸಲಾಯಿತು. ಅಲ್ಲಿ 2 ವರ್ಷ ತನ್ನ ಸೇವೆಯನ್ನು ನೀಡಿದ ನಂತರ ಬೋನೆಲ್ನಲ್ಲಿರುವ ಸೆಂಟ್ ಲಾರೆನ್ಸ್ ಚರ್ಚ್ನಲ್ಲಿ ಸಹಾಯಕ ಗುರುಗಳಾಗಿ 1 ವರ್ಷವನ್ನು ಪೂರೈಸಿದರು. ಅವರ ಚಟುವಟಿಕೆ ಕ್ರಿಯಾಶೀಲತೆಯನ್ನು ಮನಗಂಡ ನಮ್ಮ ಮಂಗಳೂರು ಧರ್ಮಪಥದ ಬಿಷಪರು ಅವರನ್ನು ನಮ್ಮ ಗುರುಗಳಿಗೆ ಪ್ರಾಥಮಿಕ ತರಬೇತಿಯನ್ನು ಕೊಡುವಂತ ಮಂಗಳೂರಿನಲ್ಲಿರುವ ಸಂಸ್ಥೆ ಗ್ಲಾಡ್ಸಮ್ ಮೈನರ್ ಸೆಮಿನರಿ ಅಂತ ಇದೆ, ಅಲ್ಲಿಯ ನಿರ್ದೇಶಕರಾಗಿ ಅವರನ್ನು ನೇಮಿಸಲಾಯಿತು. ಅವರ ಆ ಕಾಲದಲ್ಲಿ ಅಲ್ಲಿ ಕಲಿತಿರುವ ಎಲ್ಲ ವಿದ್ಯಾರ್ಥಿಗಳು ಅವರನ್ನು ಬಹುಶಃ ಬಹಳ ಪ್ರೀತಿಯಿಂದ ಕಂಡಿದ್ದಾರೆ ಮತ್ತು ಈಗಲೂ ಅವರನ್ನು ನೆನಪಿಸುತ್ತಾ ಇದ್ದಾರೆ. ನಂತರ ಅಲ್ಲಿ ಕೂಡ ಅವರ ಕ್ರಿಯಾಶೀಲತೆಯನ್ನು ಕಂಡ ಬಿಷಪರು ಅವರನ್ನು ದೇರಳಗಟ್ಟೆಯಲ್ಲಿರುವ ನಮ್ಮ ಫಾದರ್ ಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜಿನಲ್ಲಿ ಸಹ ಆಡಳಿತಾಧಿಕಾರಿ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟರ್ ಆಗಿ ಅವರನ್ನು ನೇಮಿಸಲಾಗಿ ಅಲ್ಲಿ ಅವರು 4 ವರ್ಷಗಳ ಸೇವೆಯನ್ನು ನೀಡಿ ಆಸ್ಪತ್ರೆ ಅಂದರೆ ಏನು, ಅದರ ಆಡಳಿತ ನಡೆಸುವುದು ಹೇಗೆ ಅಂತ ತೋರಿಸಿಕೊಟ್ಟಿದ್ದಾರೆ. ಇದನ್ನು ಮನಗಂಡ ನಮ್ಮ ಬಿಷಪರು ನಂತರ ಅವರನ್ನು ನಮ್ಮ ತುಂಬೆಯ ಮುಲ್ಲರ್ ಆಸ್ಪತ್ರೆ ಹಾಗೂ ನರ್ಸಿಂಗ್ ಕಾಲೇಜಿನ ಆಡಳಿತಾಧಿಕಾರಿ ನಾವು ಅಡ್ಮಿನಿಸ್ಟ್ರೇಟರ್ ಅಂತ ಕರೀತೇವೆ ಹಾಗೆ ನೇಮಿಸಿದರು. ಅವರು ಅಲ್ಲಿಗೆ ಬಂದು ಈ ಸಾಲಿಗೆ 6 ವರ್ಷ ಪೂರೈಸುತ್ತಿದ್ದಾರೆ. ಈ 6 ವರ್ಷದಲ್ಲಿ ಅವರು ಆ ಆಸ್ಪತ್ರೆಯ ಅಭಿವೃದ್ಧಿಗೋಸ್ಕರ, ಪರಿಸರದ ಅಭಿವೃದ್ಧಿಗೋಸ್ಕರ ಬಹಳಷ್ಟು ಶ್ರಮಿಸಿದ್ದಾರೆ. ಅಲ್ಲಿಯ ನೌಕರರು, ಸಿಬ್ಬಂದಿ ವರ್ಗದವರು ಬಹಳಷ್ಟು ಅವರು ಪೂಜನೀಯರಾಗಿ ಕಾಣ್ತಾ ಇದ್ದಾರೆ. ಆಸ್ಪತ್ರೆ ಅಂತ ಹೇಳುವಾಗ ಅಲ್ಲಿನ ಆಡಳಿತ ವರ್ಗದವರು ಯಾವ ರೋಗಿಯಾಗಲಿ ಅವರನ್ನು ನೀವು ಬೇಗ ಗುಣಮುಖರಾಗಿ ಮನೆಗೆ ಹೋಗಿ ಅಂತ ಹೇಳುವುದು ನಾನು ಕಾಣಲಿಲ್ಲ. ಆದರೂ ಈ ಗುರುಗಳು ಅಲ್ಲಿನ ಆಸ್ಪತ್ರೆಯಲ್ಲಿ ದಾಖಲಿಸಲ್ಪಟ್ಟ ರೋಗಿಗಳಿಗೆ ಅವರ ವಾರ್ಡ್ಗಳಿಗೆ ಹೋಗಿ ಅವರನ್ನು ಸಂತೈಸಿ ಅವರ ಕುಶಲೋಪರಿ ಮಾಡಿ ನಡೆಸಿ ಆ ರೋಗಿಗಳಿಗೆ ತಾವು ಆದಷ್ಟು ಬೇಗ ಗುಣಮುಖರಾಗಿ ತಮಗಾಗಿ ನಾನು ಪ್ರಾರ್ಥಿಸ್ತೇನೆ ಅಂತ ಹೇಳುವಂಥದ್ದು ನಾನು ಕಂಡಿದ್ದೇನೆ. ಇದು ಅವರ ಮಾನವನ ಗುಣಗಳಿಗೆ ಸಾಕ್ಷಿಯಾಗಿದೆ. ಗುರುಗಳು ನಮಗೆ ತಿಳಿದಂತೆ ಗುಲ್ಬರ್ಗದಲ್ಲಿ ನಮ್ಮದು ಮಿಷನ್ ಸ್ಟೇಷನ್ ಅಂತ ಇದೆ, ಅಲ್ಲಿ ಕೂಡ 1 ವರ್ಷ ಸೇವೆಯನ್ನು ನೀಡಿ ಅಲ್ಲಿನ ಬಡ ಜನರ ನಡುವಿನಲ್ಲಿ ಬಡತನ ಎಂದರೆ ಏನು, ದೀನದಲಿತರಿಗೋಸ್ಕರ ನಾವು ಹೇಗೆ ಕೆಲಸ ಮಾಡಬಹುದು ಅಂತ ತೋರಿಸಿಕೊಟ್ಟಿದ್ದಾರೆ. ಅದಕ್ಕೆ ಹಾಗೂ ನಮ್ಮದೇ ಲ್ಯಾನ್ಸ್ ಕ್ಲಬ್ ಬಂಟ್ವಾಳದವರು ನಿರ್ವಹಿಸುತ್ತಿರುವ ಲ್ಯಾನ್ಸ್ ನಿರ್ಮಲ ಹೃದಯ ಸಂಸ್ಥೆಗೆ ಸಹಾಯಧನ ನೀಡುವಿಕೆ. ಇದನ್ನು ನಮ್ಮ ಕ್ಲಬ್ಬಿನ ಪಾತರಿಸದಂಥ ವ್ಯಕ್ತಿ, ಅಪೂರ್ವಕ್ಕಿಂತ ಹೆಚ್ಚು ಅಪೂರ್ವವಾದ ಚಿನ್ನದಂಥ ಮನಸ್ಸಿನ ಚಿನ್ನದ ವ್ಯಕ್ತಿ ಅಪೂರ್ವ ಸುನಿಲ್ ಅವರು ಈ ಕಾರ್ಯಕ್ರಮ ನಡೆಸಿಕೊಡಬೇಕಾಗಿ ಅವರಿಗೆ ಒಂದು ಧನ ಸಹಾಯವನ್ನು ಉಡುಗೊರೆ ರೂಪದಲ್ಲಿ ಕೊಡುವುದರ ಮೂಲಕ ಸಂತೋಷವನ್ನು ಅವರೊಂದಿಗೆ ಹಂಚಿಕೊಳ್ಳುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಸಂಪೂರ್ಣ ವೆಚ್ಚವನ್ನು ನಮ್ಮ ಹೆಮ್ಮೆಯ ಸದಸ್ಯರಾದಂತಹ ಫೆಲಿಕ್ಸ್ ರೇಗುರು ಅವರು ವಹಿಸಿಕೊಂಡಿದ್ದಾರೆ. ಫಲಾನುಭವಿಗಳ ಹೆಸರನ್ನು ಹೇಳಿದ ಕೂಡಲೇ ಅವರು ವೇದಿಕೆಗೆ ಬಂದು ತಮಗೆ ನಮ್ಮ ಕ್ಲಬ್ಬಿನ ಮುಖಾಂತರ ನೀಡಲಿರುವ ಧನ ಸಹಾಯವನ್ನು ಸ್ವೀಕರಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಮೊದಲನೇದಾಗಿ ಮೊಹಮ್ಮದ್ ಅವರು, ಇವರಿಗೆ ಮನೆ ನಿರ್ಮಾಣಕ್ಕಾಗಿ 10,000 ರೂಪಾಯಿಗಳ ಚೆಕ್ ಅನ್ನು ನೀಡಿದ್ದೇವೆ. ಫೆಲಿಕ್ಸ್ ರೇಗು ಹಾಗೂ ಜಾಯ್ಸ್ ರೇಗು ದಂಪತಿಗಳು ವೇದಿಕೆಗೆ ಬಂದು ಈ ದಾನವನ್ನು ಹಸ್ತಾಂತರಿಸಬೇಕು.
ಶ್ರೀಯುತ ಮೊಹಮ್ಮದ್ರವರು ಇವರ ಮನೆ ನಿರ್ಮಾಣಕ್ಕಾಗಿ ಅವರೆಲ್ಲ ಕಷ್ಟವನ್ನು ಕೊಂಡು ಅವರಿಗೆ ರೂಪಾಯಿ 10,000 ಚೆಕ್ಕನ್ನು ನೀಡುತ್ತಿದ್ದೇವೆ. ಮುಂದಕ್ಕೆ ನೂರ್ ಆಯಿಷಾ ಇವರ ವಿದ್ಯಾಭ್ಯಾಸಕ್ಕಾಗಿ 10,000 ರೂಪಾಯಿಗಳ ಧನ ಸಹಾಯವನ್ನು ಮಾಡುತ್ತಾ ಇದ್ದೇವೆ. ಅದೇ ರೀತಿ ಮಿಷನ್ ಪ್ರಿಯಾ ಲೋಬೋ ಇವರ ವಿದ್ಯಾಭ್ಯಾಸಕ್ಕಾಗಿ 10,000 ರೂಪಾಯಿಗಳ ಧನ ಸಹಾಯವನ್ನು ಮಾಡುತ್ತಿದ್ದೇವೆ. ಅವರು ಕೂಡ ವೇದಿಕೆಗೆ ಬಂದು ಚೆಕ್ ಅನ್ನು ಸ್ವೀಕರಿಸಬೇಕು. ಮುಂದಕ್ಕೆ ಜಗದೀಶ್ ಪೂಜಾರಿ ಅವರಿಗೆ ಅನಾರೋಗ್ಯದ ಚಿಕಿತ್ಸೆಗಾಗಿ 10,000 ರೂಪಾಯಿಗಳ ಚೆಕ್ ಅನ್ನು ನೀಡುತ್ತಿದ್ದೇವೆ. ಮುಂದಕ್ಕೆ ಶ್ರೀಮತಿ ಶಾಂತಾ ಅವರ ಅನಾರೋಗ್ಯದ ಚಿಕಿತ್ಸೆಗಾಗಿ 10,000 ರೂಪಾಯಿಗಳ ಚೆಕ್ ಅನ್ನು ನೀಡುತ್ತಾ ಇದ್ದೇವೆ. ಶ್ರೀಮತಿ ಶಾಂತಾ ಆಚಾರ್ಯ ನಿರ್ಮಲ ವಿಶೇಷ ಚೇತನ ಮಕ್ಕಳ ಪಾಲನಾ ಕೇಂದ್ರದ ವಿಶೇಷ ಚೇತನ ಮಕ್ಕಳ ಚಿಕಿತ್ಸೆಗಾಗಿ ಏನಾದರೂ ಒಂದು ಸಲಕರಣೆ ಖರೀದಿಗೆ ಎಂದು 50,000 ರೂಪಾಯಿಗಳ ಮೊತ್ತದ ಚೆಕ್ ಅನ್ನು ನೀಡುತ್ತಿದ್ದಾರೆ. ದಯವಿಟ್ಟು ನಮ್ಮ ಟ್ರಸ್ಟಿನ ಅಧ್ಯಕ್ಷರಾದಂತಹ ವಸಂತ್ ಕುಮಾರ್ ಶೆಟ್ಟಿ ಅವರು ಬಂದು ಚೆಕ್ ಅನ್ನು ಸ್ವೀಕರಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಆತ್ಮೀಯ ಲಯನ್ಸ್ ಬಂಧುಗಳೇ ಹಾಗೂ ಬಂದಿರುವಂತಹ ಎಲ್ಲ ಆಹ್ವಾನಿತರೆ, ಇಲ್ಲಿ ಒಂದು ವಿಶೇಷತೆ ನೀವು ಗಮನಿಸಬಹುದು. ನಾವಿವತ್ತು ರೂಪಾಯಿ 1,00,000 ರೂಪಾಯಿಗಳ ಧನ ಸಹಾಯವನ್ನು ನೀಡಿದ್ದೇವೆ. ಅವೆಲ್ಲವನ್ನು ಕೊಟ್ಟಿರುವುದು ನಮ್ಮ ಹೆಮ್ಮೆಯ ಸದಸ್ಯರಾದಂತಹ ಫೆಲಿಕ್ಸ್ ರೇಗೂರವರು. ಅವರ ಬಗ್ಗೆ 2 ವಿಷಯ ಹೇಳಬೇಕಂತ ನನಗೆ ಮನಸ್ಸಿದೆ. ಹೇಳಿದ್ರೆ ಅವರಿಗೆ ಕೋಪ ಬರಬಹುದು, ಆದರೆ ಅದನ್ನು ಹೇಳದಿದ್ದರೆ ಖಂಡಿತ ನನ್ನ ದೇವರು ಮೆಚ್ಚುವುದಿಲ್ಲ. ಲಯನ್ಸ್ ಫೆಲಿಕ್ಸ್ ರೇಗೂರವರು ನಮ್ಮ ಕ್ಲಬ್ಬಿಗೆ ಸೇರಿದ ನಂತರ ಅಂದಿನಿಂದ ಇಂದಿನ ತನಕ ಎಲ್ಲ ಸೇವಾ ಕಾರ್ಯಕ್ರಮಗಳಲ್ಲಿ ತಮ್ಮಿಂದಾದಂತಹ ಧನ ಸಹಾಯವನ್ನು ಬಲಗೈಗೆ ಕೊಟ್ಟದ್ದು ಎಡಗೈಗೆ ಗೊತ್ತಾಗದ ರೀತಿಯಲ್ಲಿ ಕೊಡ್ತಾ ಬಂದಿದ್ದಾರೆ. ಪ್ರತಿಯೊಂದು ಸೇವಾ ಕಾರ್ಯಕ್ರಮಗಳಲ್ಲಿ ಅವರು ಬೇಕಾದ್ರೆ ಯಾವುದೇ ಫಂಕ್ಷನ್ಗೆ ಬಾರದಿರ್ಬೋದು, ಆದರೆ ಸೇವಾ ಕಾರ್ಯಕ್ರಮ ಅಂತ ಹೇಳಿ ಬಂದರೆ ಫೋನ್ ಮಾಡಿ ಕ್ಲಬ್ಬಿಗೆ ಬೇಕಾಗುವಂತಹ ಆ ಸಹಾಯವನ್ನು ಅವರು ಕೊಡುವುದರಲ್ಲಿ ಅವರದ್ದು ಮುಂದಿನ ಎತ್ತಿದ ಕೈ. ಅವರು ನಮ್ಮ ಕ್ಲಬ್ಬಿಗೆ ಸೇರಿದ ಕೆಲವೇ ದಿನಗಳಲ್ಲಿ ಅದು ಪ್ರಾಂತೀಯ ಸಮ್ಮೇಳನ ಹೊಂದಿತ್ತು, ಅಮ್ಮ ಪ್ರಾಂತೀಯ ಸಮ್ಮೇಳನ. ಅದಕ್ಕೆ ರೂಪಾಯಿ 50,000 ರೂಪಾಯಿಗಳ ಧನ ಸಹಾಯವನ್ನು ನೀಡಿದ್ದು ಮಾತ್ರವಲ್ಲದೆ ಅವರ ಪ್ರತಿ ವರ್ಷ ಅವರ ಹುಟ್ಟುಹಬ್ಬದ ದಿನದಂದು, ಅವರ ಮಡದಿಯ ಹುಟ್ಟುಹಬ್ಬದ ದಿನದಂದು ಅನಾಥಾಶ್ರಮಗಳಿಗೆ ತೆರಳಿ ಅಲ್ಲಿಯ ಅನಾಥ ಮಕ್ಕಳೊಂದಿಗೆ ಬೆರೆತು ಅವರಿಗೆ ಊಟವನ್ನು ನೀಡಿ ಅವರೊಂದಿಗೆ ತನ್ನ ಖುಷಿಯನ್ನು ಹಂಚಿಕೊಳ್ಳುವಂತಹ ದೊಡ್ಡ ಮನಸ್ಸು ಅವರದು. ಇತ್ತೀಚೆಗೆ ಒಂದು ಘಟನೆ ನಡೆಯಿತು, ಅದನ್ನು ನಾನು ಹಾಗೆ ಹೇಳಿದ, ಇನ್ನು ತಪ್ಪಾಗ್ತದೆ ಏನೋ ಗೊತ್ತಿಲ್ಲ. ನಮ್ಮ ರೇಗೂರವರು ಅವರನ್ನು ನಾನು ಅನೇಕ ವರ್ಷಗಳಿಂದ ಗಮನಿಸಿದ್ದೇನೆ. ಅವರಿಗೆ ದೇವರ ದೇಹದಲ್ಲಿ ಯಾವುದೇ ಕಷ್ಟ ಇಲ್ಲ, ಕಷ್ಟ ಬರೋದಿಲ್ಲ. ಅದು ದೇವರ ಆಶೀರ್ವಾದ ಅವರಿಗೆ ಇದೆ. ಆದರೂ ಒಂದು ದಿನ ನಮ್ಮ ಅಂಗಡಿಗೆ ಬಂದು, ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ನಾನು ಜ್ಯುವೆಲರ್, ನಮ್ಮ ಅಂಗಡಿಗೆ ಬಂದು ಒಂದು ಚಿನ್ನವನ್ನು ಮಾರಾಟ ಮಾಡಿ ಅಂತ ಹೇಳಿ ಬಂದು, ಅವರಿಗೆ ಅಂತಹ ಅವಶ್ಯಕತೆ ಇಲ್ಲ ಅಥವಾ ಅವರಿಗೆ ಅಂತ ಕಷ್ಟ ಇಲ್ಲ ಅಂತ ಹೇಳಿದ ಅರಿತಿದ್ದ ನಾನು ಅವ್ರ ಹತ್ರ ಕೇಳಿದೆ, ಸರ್ ನೀವು ಯಾಕೆ ಈ ಚಿನ್ನವನ್ನು ಸೇಲ್ ಮಾಡ್ತಾ ಇದ್ದೀರಿ? ಏನಿಲ್ಲ, ಇದು ನನ್ನ ಅಮ್ಮ ನನಗೆ ಕೊಟ್ಟಂತಹ ಒಂದು ಗಿಫ್ಟ್. ನನ್ನ ಅಮ್ಮನ ಇಲ್ಲದ ಈ ಸಂದರ್ಭದಲ್ಲಿ ಆ ಗಿಫ್ಟ್ ಇಟ್ಕೊಂಡು ನಾನು ಏನು ಮಾಡೋದು, ಅದಕ್ಕಾಗಿ ನಾನು ಕೊಡ್ಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ರು. ನಾನು ಬಂದಕ್ಕೆ ಏನು ಮಾತಾಡಿದೆ, ಅವರನ್ನ ಆ ಚಿನ್ನವನ್ನು ಖರೀದಿ ಮಾಡಿ ಅವರಿಗೆ ಹಣ ಕೊಟ್ಟೆ. ಅದರ ನಂತರ ಅವರು ಹೋದ ನಂತರ ನನಗೆ ಒಂದು ಮನಸ್ಸಲ್ಲಿ ಆಲೋಚನೆ ಬರ್ತಾ ಇತ್ತು, ಯಾಕೆ ಈ ಚಿನ್ನವನ್ನು ಕೊಟ್ಟಿರ್ಬೋದು, ಏನಾದರೂ ಕಷ್ಟ ಇಲ್ಲ, ರೇಗಸರಿಗೆ ಅಂತ ಕಷ್ಟ ದೇವರದಲ್ಲಿ ಇಲ್ಲ ಅಂತ. ಅದು ಆದರೂ ಗೊತ್ತು ಮತ್ತು ಕಷ್ಟ. ಆದರೆ 2 ದಿವಸ ಬಿಟ್ಟು ನೋಡಿದ್ರೆ ಅವರು ರಿಯಾ ಫೌಂಡೇಶನ್ ಅಂತ ಹೇಳುವ ಒಂದು ಅನಾಥಾಶ್ರಮಕ್ಕೆ 5 ಲಕ್ಷ ರೂಪಾಯಿಗಳ ಚೆಕ್ ಕೊಟ್ಟಿದ್ದಾರೆ. ಅವರು ಕೊಟ್ಟ ಚಿನ್ನಕ್ಕಿಂತ ಜಾಸ್ತಿ ಮೊತ್ತವನ್ನು ಅಲ್ಲಿ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ಆ ಒಂದು ಅಮ್ಮನ ಸೆಂಟಿಮೆಂಟ್. ಈಗ ನಾವೆಲ್ಲರೂ ಯಾರು ಗಟ್ಟಿಸುವುದ ನಂತರ ಅವರ ಚಿನ್ನವನ್ನು ಅವರ ನೆನಪಲ್ಲಿ ಇಟ್ಟುಕೊಳ್ತೇವೆ, ಅದು ವಾಡಿಕೆ. ಆದರೆ ತನ್ನ ಅಮ್ಮ ಕೊಟ್ಟ ಉಡುಗೊರೆಯನ್ನು ಅವರ ನೆನಪಿಗಾಗಿ ಇಟ್ಟುಕೊಳ್ಳದೆ ಅದನ್ನು ಅನಾಥ ಮಕ್ಕಳಿಗೆ ಕೊಟ್ಟು
ಅವರ ನೆನಪನ್ನು ಆ ಮಕ್ಕಳೊಂದಿಗೆ ಹಂಚಿಕೊಂಡಂತಹ ಒಂದು ದೊಡ್ಡ ವ್ಯಕ್ತಿ ಅದು ನಮ್ಮ ಅಲೆಗರವರು. ಇವತ್ತು ಕೂಡ ಅವರ ಅಮ್ಮನ ನೆನಪಿಗಾಗಿ ಅವರು ಮೊದಲೇ ಹೇಳಿದ್ದಾರೆ 50,000 ರೂಪಾಯಿಗಳ ಚೆಕ್ ನಾನು ಕೊಡ್ತೇನೆ, ಟ್ರಸ್ಟಿಗಾಗಿ ಬೇಕಾದ್ರೆ ಅದಕ್ಕಿಂತ ಜಾಸ್ತಿ ಕೊಡ್ತೇನೆ, ಆದರೆ ನನ್ನ ಅಮ್ಮನ ನೆನಪಿಗಾಗಿ ಆ ಒಂದು ಮಕ್ಕಳ ಟ್ರೀಟ್ಮೆಂಟ್ ಅನ್ನು ನಾನು ಬಂದಾಗ ಗಮನಿಸಬೇಕು. ಅಂತಹ ಒಂದು ಸೇವೆಗಾಗಿ ಮಾತ್ರ ಹಣವನ್ನು ಉಪಯೋಗಿಸಬೇಕಂತ ಹೇಳುವ ದೊಡ್ಡ ಜವಾಬ್ದಾರಿಯನ್ನು ನಮ್ಮ ಟ್ರಸ್ಟಿಗೆ ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ನಿಮ್ಮ ನಂಬಿಕೆಯನ್ನು ನಾವು ಉಳಿಸಿಕೊಡ್ತಾ ಇದ್ದೇವೆ ಸರ್. ಆ ಹಣವನ್ನು ಆ ಒಂದು ಮಕ್ಕಳ ಚಿಕಿತ್ಸೆಗಾಗಿ ಮಾತ್ರ ನಾವು ವಿನಿಯೋಗಿಸ್ತೇವೆ ಅಂತ ಮಾತನ್ನು ಹೇಳುತ್ತಾ ನಿಮಗೆ ಖಂಡಿತ ನಿಮ್ಮ right person. So I feel really I'm not the right person to stand before you, but still I'm really humbled to stand before you and give this Christmas message. First of all, I wish you all a happy Christmas and also prosperous New Year 2026. Dear brothers and sisters, I am humbled to stand before you all to give this Christmas message. Those who are gathered here. What is Christmas? Christmas is not about Santa Claus, not about Christmas cake, not about decorations or lightings, colorful lightings. Christmas is about God becoming man. God, who is divine, he becomes man. He takes the form of human being. 2025 years ago, our God Jesus Christ became like us. He became like us on this earth, and that is Christmas. He took a human form so that we all become human persons. Jesus Christ taught us how to become human person. Though he was divine, he became man so that we also become human and we also become divine. That is his message. And his teachings which we read in the Bible is accepted by all, especially the great leaders like Mahatma Gandhi, Swami Vivekananda, Nelson Mandela, and others have accepted the teachings of Jesus. And what is the teaching of Jesus? Teaching of Jesus is love your neighbor as you love yourself. ನಿಮ್ಮ ನೆರೆ ಹೊರೆಯವರನ್ನು ಪ್ರೀತಿಸಿರಿ ನಿಮ್ಮನ್ನು ಪ್ರೀತಿಸಿದಂತೆ. So therefore the question, who is my neighbor? ನನ್ನ ನೆರೆ ಹೊರೆಯವರು ಯಾರು? Is it the person who is in my neighborhood? ನನ್ನ ನೆರೆ ಹೊರೆಯಲ್ಲಿ ಇರುವ ನಮ್ಮ ನೇಬರ್ ಅವ್ರು ಖಂಡಿತವಾಗಿ ಅಲ್ಲ. One person, one who is in need, one who is suffering, one who is sick, one who needs helping hand is my neighbor. And we all are doing here in this Lions Club. And when we give our helping hand to others, we become God. Someone helped a child, and the child asked the person, "Are you God?" And he kept quiet. So therefore, the child knows, one who helps, he becomes a God. Therefore, when we help someone, when we help a needy person, we all become like God. Therefore, we have vocation, we have a calling to help our brothers and sisters. Most of the times we blame God. God, why have you created this? Why there is poverty? Why there is a problem? Why there is evil in the world? God says, I have created you. You go and help the person, one who is in need, one who is in poverty. So therefore, as members of this Lions Club, I think we all are doing this job. And here is a great person, Mr. Felix. Out of his generosity, he has sponsored today 1 lakh rupees to the poor and the needy person. And also, being the members of this Lions Club, we all are doing it. I was just talking to Mr. President of your club, and he says many members are paying the fees, and we are coming together twice in a month, and we help the people in need, especially the Nirmal Hriday special children of this region. And we all are doing great things here, and therefore I salute you and I congratulate you for this great work. Shall we give a round of applause? ಇಲ್ಲಿ ನಡೆದಿರುವ ಎಲ್ಲರಿಗೂ ನಿಮಗೆಲ್ಲರಿಗೂ ನಾನು ಧನ್ಯವಾದ ಸಮರ್ಪಿಸುತ್ತೇನೆ. ನನ್ನ ಪರವಾಗಿ ನೀವು ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡುತ್ತೀರಿ. ನಿಮ್ಮ ಇಲ್ಲಿರುವ ಸ್ವಲ್ಪ ಹಣ ದಾನ ಮಾಡಿ ಬಡವರಿಗೆ, ಅಗತ್ಯ ಇರುವವರಿಗೆ, ಶಿಕ್ಷಣಕ್ಕೋಸ್ಕರ, ವೈದ್ಯಕೀಯ ಕ್ಷೇತ್ರಕ್ಕೋಸ್ಕರ, ಯಾರಿಗೆ ಅಗತ್ಯ ಉಂಟು ಔಷಧಿಗೋಸ್ಕರ, ಅದನ್ನೆಲ್ಲ ನೀವು ನಿಮ್ಮ ಉದಾರತೆಯಿಂದ, ಉದಾರ ಮನೋಭಾವದಿಂದ, ಉದಾರ ಹೃದಯದಿಂದ ಬೇರೆಯವರಿಗೆ ನೀವು ಕೊಡುತ್ತೀರಿ. ಅದು ನಿಮ್ಮ ಒಳ್ಳೆಯ ಕೆಲಸ. ನೀವು ಮಾಡುವ ಒಳ್ಳೆಯ ಕೆಲಸಕ್ಕೆ ಖಂಡಿತವಾಗಿಯೂ ದೇವರು ಮೆಚ್ಚಲಿ, ಆಶೀರ್ವದಿಸಲಿ ಅಂತ ನಾನು ಈ ಸಮಯದಲ್ಲಿ ಹೇಳಲು ಪ್ರಯತ್ನಿಸ್ತೇನೆ.
ಅದನ್ನೇ ಯೇಸು ಸ್ವಾಮಿ ನಮಗೆ ಕಲಿಸಿದ್ದಾರೆ. ಕೇವಲ ನಾವು ನಮ್ಮ ನೆರೆಯವರನ್ನು ಪ್ರೀತಿಸುವಂದರೆ ಯಾರು ಅಗತ್ಯದಲ್ಲಿ ಇದ್ದಾರೆ ಅವರಿಗೆ ನಾವು ಸಹಾಯ ಮಾಡೋದು. ಅದನ್ನು ನೀವು ಲಯನ್ಸ್ ಕ್ಲಬ್ ಮೆಂಬರ್ ಎಲ್ಲರೂ ಮಾಡ್ತಾ ಇದ್ದೀರಿ. ತುಂಬ ಸಂತೋಷದ ವಿಷಯ. ಇದನ್ನು ನೀವು ಕಂಟಿನ್ಯೂ ಮಾಡಿ. ಖಂಡಿತವಾಗಿಯೂ ನಾವೆಲ್ಲರೂ ಪರಸ್ಪರ ಪ್ರೀತಿಯಿಂದ ಜೀವಿಸಿದಾಗ, ಪರಸ್ಪರ ಒಬ್ಬರಿಗೊಬ್ಬರು ಸಹಾಯ ಹಸ್ತ ಚಾಚಿದಾಗ ಈ ಭೂಲೋಕದಲ್ಲಿ ಹಿಂದೂ ಧರ್ಮದಲ್ಲಿ ಒಂದು ಮಾತಿದೆ, ವಾಸುದೇವ ಕುಟುಂಬಕಂ ಅಂತ, ಸರಿ, ವಾಸುದೇವ ಕುಟುಂಬಕ. ಸೊ ಎಲ್ಲರೂ ನಾವಿಲ್ಲಿರುವ ಎಲ್ಲರೂ ಒಂದೇ ಫ್ಯಾಮಿಲಿಯವರು, ಒಂದೇ ಕುಟುಂಬದವರು. ಹಾಗೆ ನಾವು ಎಲ್ಲರೂ ಸೇರಿ ಒಟ್ಟಾಗಿ ಈ ನಾಡನ್ನು, ಈ ರಾಷ್ಟ್ರವನ್ನು ಕಟ್ಟೋಣ. ಬಸವಣ್ಣನವರು ಹೇಳ್ತಾರೆ, ಇವ ನಾರವ ಅಂತ ಕೇಳಬೇಡ, ಇವ ನಮ್ಮವ ಅಂತ ಹೇಳ್ಬೇಕಂತ ಕೂಡಲ ದೇವ ಬಸವಣ್ಣವರು ಹೇಳುತ್ತಾರೆ. ಅದರಿಂದ ನಾವೆಲ್ಲರೂ ಒಂದೇ ಜಾತಿಯವರು, ಒಂದೇ ಧರ್ಮದವರು. ನಮ್ಮಲ್ಲಿ ಜಾತಿ ಮತ ಭೇದ ಇದನ್ನೆಲ್ಲ ಮರೆತು ನಾವೆಲ್ಲರೂ ಒಂದೇ ಅಂತ ನಾವು ಮಾನವರಂತ ಎನಿಸಿ ಪರಸ್ಪರಿಗೋಸ್ಕರ ಸಹಾಯ ಹಸ್ತವನ್ನು ಚಾಚೋಣ. ಅದನ್ನು ಈ ಕೆಲಸವನ್ನು ಇಲ್ಲಿಂದ 50 ವರ್ಷಕ್ಕೆ ಜಾಸ್ತಿ ಆಯಿತು ಲಯನ್ಸ್ ಕ್ಲಬ್ ಸ್ಟಾರ್ಟ್ ಆಗಿ, ನನಗೆ ಅದು ಗೊತ್ತೈತೆ. ಈ ಕೆಲಸ ನೀವು ಮಾಡ್ತಾ ಇದ್ದೀರಿ, ಇನ್ನು ಮುಂದೆ ಕೂಡ ಈ ಕೆಲಸ ನೀವು ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ಕ್ರಿಸ್ಮಸ್ ಹಬ್ಬದ ಶುಭಾಶಯ ಸಾರುತ್ತಾ ಸಂದೇಶವನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದ. ಸಂದರ್ಭದಲ್ಲಿ ನಮ್ಮೊಂದಿಗೆ ತಮ್ಮ ಮೂಲ್ಯವಾದ ಸಮಯ ಕಳೆದು ಶುಭ ಹಾರೈಸಿ. I also recognize the presence of Mr. Gerald Sikvera here. He has received the Rajyotsava award. I salute him. I thank him. Peter Gerald Sikvera. ಥ್ಯಾಂಕ್ ಯು ಬ್ರದರ್. ಕ್ರಿಸ್ತ ಜನರ ಸಂಭ್ರಮದ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ತಮ್ಮ ಅಮೂಲ್ಯವಾದ ಸಮಯ ಕಳೆದು ಶುಭ ಹಾರೈಸಿ ನಮಗೆ ಆಶೀರ್ವದಿಸಿದ ವಂದನೆಯ ಗುರು ಸಿಲ್ವೆಸ್ಟರ್ ಅವರಿಗೆ ಇವರನ್ನು ಸಭೆಗೆ ಪರಿಚಯಿಸಲು ನಾನು ಸಂತೋಷ ಪಡುತ್ತಿದ್ದೇನೆ. ವೃತ್ತಿಯಲ್ಲಿ ಮೂಡುಬಿದಿರೆ ಕೋಆಪರೇಟಿವ್ ಬ್ಯಾಂಕ್ ಒಂದರಲ್ಲಿ 33 ವರ್ಷದಿಂದ ಸೇವೆ ಸಲ್ಲಿಸಿರುವ ಶ್ರೀಯುತರು ಪ್ರವೃತ್ತಿಯಲ್ಲಿ ಪ್ರಸಿದ್ಧ ಗಾಯಕರು ಹೌದು. ಮಾತ್ರವಲ್ಲದೆ ಅತ್ಯುತ್ತಮ ಸಾಹಿತ್ಯಕಾರ ಮತ್ತು ಸಂಗೀತ ಸಂಯೋಜಕರಾದ ಇವರು ಸಂಗೀತ ರಸಮಂಜರಿ ಮಾತ್ರವಲ್ಲದೆ ಭಕ್ತಿ ರಸಮಂಜರಿ ಸೇರಿ ಸುಮಾರು 50ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಪ್ರದರ್ಶಿಸಿದರು. ಕನ್ನಡ ಮಾತ್ರವಲ್ಲದೆ ತುಳು ಮತ್ತು ಕೊಂಕಣಿ ಭಾಷೆಗಳಲ್ಲಿ ಅನೇಕ ಪುಸ್ತಕ, ಕವನಗಳು ಮತ್ತು ಹಾಡುಗಳನ್ನು ಬರೆದಿರುವರು. 1972 ಮೇ 4ರಂದು ಜನಿಸಿದ ಶ್ರೀಯುತರು ಪತ್ನಿ ಪ್ರಸಿಲತಾ ಅವರು ಮತ್ತು ಮಕ್ಕಳಾದ ನಿಯಾಲ್ ಮತ್ತು ನಿಶಾರೊಂದಿಗೆ ಸುಖಿ ಜೀವನವನ್ನು ನಡೆಸುತ್ತಿರುವರು. ಶ್ರೀಯುತರ ಮಗ ನಿಯಾಲ್ತ ಅವರು ಕೂಡ ಅಪ್ಪನ ಹಾದಿಯಲ್ಲಿ ಬೆಳೆಯುತ್ತಾ ಇರುವ ಓರ್ವ ಪ್ರತಿಭಾವಂತ ಅಂದರೆ ತಪ್ಪಾಗಲಾರದು. ಜಿ ಕನ್ನಡದ ಪ್ರಸಿದ್ಧ ಕಾರ್ಯಕ್ರಮ ಸಾರೆಗಾಮಪದ ಫೈನಲಿಸ್ಟ್ ಮಾತ್ರವಲ್ಲದೆ ಇಡೀ ದೇಶದಲ್ಲಿ ಪ್ರಸಿದ್ಧ ಸಂಗೀತ ರಿಯಾಲಿಟಿ ಶೋ ಇಂಡಿಯನ್ ಐಡಲ್ನ ಫೈನಲಿಸ್ಟ್ ಆಗಿ ಆಯ್ಕೆಯಾದ ಕರ್ನಾಟಕದ ಏಕೈಕ ಗಾಯಕರಾಗಿ ನಮಗೆಲ್ಲ ಹೆಮ್ಮೆ ತಂದವರು. ಇವರೆಲ್ಲರ ನಡುವೆ ಸಮಾಜ ಸೇವೆ ಮಾಡಲೆಂದು ಶ್ರೀಯುತರು ಆಯ್ಕೆ ಮಾಡಿ ಲಯನ್ಸ್ ಸಂಸ್ಥೆಗೆ ಸೇರಿಕೊಂಡ ಬಳಿಕ ಅಲಂಗಾರ್ ಮೂಡುಬಿದಿರೆ ಕಬ್ಬಿನ ಅಧ್ಯಕ್ಷರಾಗಿ, ವಲಯಾಧ್ಯಕ್ಷರಾಗಿ, ಝೋನ್ ಅಡ್ವೈಸರ್ ಆಗಿ, ತದನಂತರ ಪ್ರಾಂತೀಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಇಡೀ 317D ಜಿಲ್ಲೆಯಲ್ಲಿ ತನ್ನ ಸಮಾಜಮುಖಿ ಸೇವೆಗಳಿಂದ ಗುರುತಿಸಿಕೊಂಡವರು. ಇದೀಗ ಈ ಲಯನಿಸಂ ವರ್ಷದಲ್ಲಿ ಪ್ರತಿಷ್ಠಿತ 316 ಜಿಲ್ಲೆಯ ಡಿಸ್ಟ್ರಿಕ್ಟ್ ಕ್ರಿಸ್ಮಸ್ ಮೊನ್ನೆ ಆದಿತ್ಯವಾರ ನಡೆಯಿತು. ಇದನ್ನು ಸಖತ್ತಾಗಿ ಗಟ್ಟಿಯಾಗಿ ಅವರು ನೆರವೇರಿಸಿದ್ದಾರೆ. ಇದೀಗ ಈ ಕಾರ್ಯಕ್ರಮ ಸಚಿವವಾಗಿ ಹಮ್ಮಿಕೊಂಡಿದ್ದಾರೆ. ಇವರೇ ನಮ್ಮ ಇಂದಿನ ಮುಖ್ಯ ಅತಿಥಿ ಲಯನ್ ಹೆರಾಲ್ಡ್ ರಾವ್. ಸಂಜೆಯ ಸಮಯದಲ್ಲಿ ಕ್ರಿಸ್ಮಸ್ ಆಚರಣೆಯ ವಾತಾವರಣ ನಿರ್ಮಿಸಿದ ತಮಗೆಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತೇನೆ. ಡಿಸೆಂಬರ್ ತಿಂಗಳು ಅಂದರೆ ಇದೊಂದು ವರ್ಷದಲ್ಲಿ ಬ್ಯುಸಿಯಾಗಿರುವ ತಿಂಗಳು. ಈ ಕೆಲಸದ ಒತ್ತಡಗಳ ನಡುವೆಯೂ ಅದೆಷ್ಟೋ ಸಮಯದಿಂದ ನಮ್ಮ ಬಂಟ್ವಾಳ ಲಯನ್ಸ್ ಕ್ಲಬ್ ಕ್ರಿಸ್ಮಸ್ ತಯಾರಿಯನ್ನು ಮಾಡಿಕೊಂಡು ಬಂದಿದೆ. ಇದರಲ್ಲಿ ಎಲ್ಲರ ಪರಿಶ್ರಮವಿದೆ. ಜಾತಿ, ಮತ, ಧರ್ಮ ಭೇದವಿಲ್ಲದೆ ಎಲ್ಲರನ್ನು ಒಂದೇ ಕುಟುಂಬದವರಂತೆ ಕಾಣುವ ಈ ಆಚರಣೆಗಳು ಲಯನಿಸಂನ ಇತಿಹಾಸದಲ್ಲಿ ನಿಜಕ್ಕೂ ಮಾದರಿಯಾಗಿದೆ. ಆತ್ಮೀಯರೇ, ಈ ಭೂಮಿಯಲ್ಲಿನ ಅಂಧಕಾರವನ್ನು ಹೋಗಲಾಡಿಸಲು ಹಾಗೂ ಮನುಷ್ಯರು ನಡೆಯುವ ಹಾದಿಯನ್ನು ಕತ್ತಲೆಯಿಂದ ಬೆಳಕಿನ ಕಡೆಗೆ ಬದಲಾಯಿಸಲು ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದರು. ಪರರ ಸೇವೆ ಮಾಡುವುದರಿಂದ ಅನಾಥರ ಹಾಗೂ ನಿರ್ಗತಿಕರ ಬಾಳಿಗೆ ಬೆಳಗಾಗುವುದರಲ್ಲಿ ನಾವು ದೇವರ ಯೋಜನೆಯನ್ನು ಪೂರ್ಣಗೊಳಿಸಿದಂತಾಗುತ್ತದೆ. ಈ ಲಯನ್ಸ್ ಕ್ಲಬ್ಗೂ ಕ್ರಿಸ್ಮಸ್ಗೂ ಒಂದು ಅನ್ಯೋನ್ಯವಾದ ಸಂಬಂಧವಿದೆ.
ಲಯನ್ಸ್ನಲ್ಲಿ ನಾವು ಸೇವೆಗೆ ಅತಿಯಾದ ಒಂದು ಮಹತ್ವವನ್ನು ನೀಡ್ತೇವೆ. ಹಾಗೆ ಸೇವೆ ಮುಖಾಂತರ ನಾವು ನಾಯಕತ್ವವನ್ನು ಬೆಳೆಸಿಕೊಳ್ಳುತ್ತೇವೆ. ಇಂದು ಇಂತಹ ಲಯನ್ಸ್ ಕ್ಲಬ್ಗಳ ಮುಖಾಂತರ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬ ಮುಂದುವರೆದಿದ್ದೇವೆ. ಏಕೆಂದರೆ ಈ ಕ್ಲಬ್ಗಳಲ್ಲಿ ನಾವು ಮಾಡುವ ಸೇವೆಯ ಮುಖಾಂತರ ನಾವು ಸೌಹಾರ್ದತೆ, ಸಹಬಾಳ್ವೆಯನ್ನು ಕಲಿತು ಜಾತಿ ಮತ್ತು ಧರ್ಮ ಭೇದ ಮರೆತು ಒಂದಾಗಿ ಸೇವೆ ಸಲ್ಲಿಸಲು ನಮ್ಮಲ್ಲಿ ಇಂತಹ ಕಾರ್ಯಕ್ರಮಗಳು ಜ್ಞಾನವನ್ನು ಮೂಡಿಸುತ್ತದೆ. ಕ್ರಿಸ್ಮಸ್ ಲಯನ್ಸ್ ಜಿಲ್ಲಾ ಮುಖ್ಯ ಸಂಯೋಜಕನಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಹಾಗೂ ಬಂಟ್ವಾಳದಂಥ ಒಂದು ಪ್ರತಿಷ್ಠಿತ ಹಳೆಯದಾದ ಲಯನ್ಸ್ ಕ್ಲಬ್ ಈ ಕ್ಲಬ್ಬಲ್ಲಿ ಭಾಗವಹಿಸಲು ನನಗೆ ಅತೀವ ಹೆಮ್ಮೆಯಾಗುತ್ತದೆ. ನನಗೆ ತಿಳಿದಂತೆ ಡಿಸೆಂಬರ್ ತಿಂಗಳು ಬಂತೆಂದರೆ ಪ್ರತಿ ವರ್ಷ ನೀವು ಬಂಟ್ವಾಳ ಕ್ಲಬ್ನವರು ಆಚರಿಸುವ ಈ ಕ್ರಿಸ್ಮಸ್ ಹಬ್ಬ ವರ್ಷ ವಿಶೇಷ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ವಿಶೇಷತೆಯನ್ನು ಹೊಂದಿರುತ್ತದೆ. ಇನ್ನು ಮುಂದಕ್ಕೂ ಇಂಥ ಸೌಹಾರ್ದ ಸಾರುವ ಹಬ್ಬಗಳನ್ನು ನಮ್ಮ ಲಯನ್ಸ್ ಕ್ಲಬ್ನ ಮುಖಾಂತರ ಆಚರಿಸುವಂತಾಗಲಿ. ಇಂತಹ ಆಚರಣೆಗಳನ್ನು ಮಾಡುವಂಥ ಒಳ್ಳೆಯ ಮನಸ್ಸು ನಮಗೆಲ್ಲ ಭಗವಂತನು ಕರುಣಿಸಲಿ. ಈ ಹಬ್ಬಗಳನ್ನು ಮಾಡುವುದರ ಮುಖಾಂತರ ಸಮಾಜದಲ್ಲಿ ನಾವು ಹಾಗೂ ನಮ್ಮ ಕ್ಲಬ್ಗಳು ಉನ್ನತ ಮಟ್ಟಕ್ಕೆ ಏರಲಿ ಎಂಬುದು ನಮ್ಮೆಲ್ಲರ ಆಶಯ. ನನ್ನ ಮೇಲೆ ಅಭಿಮಾನವನ್ನಿಟ್ಟು ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶವನ್ನು ಕಲ್ಪಿಸುತ್ತಾ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ದೇವರು ತಮಗೆಲ್ಲ ಒಳಿತನ್ನು ಮಾಡಲಿ ಎಂದು ಆಶಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಇದೀಗ ನಮ್ಮ ಮಾನ್ಯಗೌಡ ವಸಂತ ಶೆಟ್ಟಿ ಅವರಿಂದ ಗೌರವ ಹಾಗೂ ನಮ್ಮ ಹಿರಿಯ ಸದಸ್ಯರು ಅನಿಪಾಚಾರ್ಯ ಅವರಿಂದ ಗೌರವ ಪಡೆ ಜೋರಾದ ಚಪ್ಪಳೊಂದಿಗೆ ಅವರಿಗೆ ನಾವು ಶುಭ ಹಾರೈಸೋಣ. ಅಧ್ಯಕ್ಷರಿಗೆ ಮತ್ತೆ ಬಹುಮಾನ ಕೊಟ್ಟಿದ್ದೇವೆ. ಅವರಿಗೆ ಬಹುಮಾನ. ಈ ಕಿರಿಯ ವಯಸ್ಸಿನ ಮಗು ಯಾರು ಕರ್ಕೊಂಡು ಬಂದಿದ್ದೀರಿ ನೋಡುವ. ಈ ಮಗುವಿಗೆ ಜೋರದ ಚಪ್ಪಳೊಂದಿಗೆ ಅವರಿಗೆ ಈಗ ನೀವು ಎಲ್ಲರೂ ನೋಡುವ. ದಯವಿಟ್ಟು ನಿಮ್ಮ ಚೇರ್ ಇನ್ನೊಬ್ಬರ ತಲೆಗೆ ಕುತ್ತಿಗೆಗೆ ತಾಗದಾಗೆ ಉಡದುಕೊಂಡದಾಗಿ ನೋಡಿಕೊಳ್ಳಿ. ಬನ್ನಿ. ಅಭಿನಂದನೆಗಳು. ಅವರ ಹೆಸರು ಸರಿತಾ ಶಾಂತಿ ಡಿಸೋಜ, ಅವರಿಗೂ ಅಭಿನಂದನೆಗಳು. ಹಾಗೆ ಶಿವಕುಮಾರವರು ದಯವಿಟ್ಟು ವೇದಿಕೆಗೆ ಬರಬೇಕು. ದಯವಿಟ್ಟು ಬೇಗ ಬನ್ನಿ ಶಿವಮೊಗ್ಗ. ಇದೀಗ ಇನ್ನೊಂದು ಬಹುಮಾನ ಇದೆ, ಇನ್ನೊಂದು ಬಹುಮಾನ ಬಾಕಿ ಉಳಿದಿದೆ. ಇಡೀ ವೇದಿಕೆ ಚಿಕಿಮಿಗಿ ಆಗ್ತಾ ಇದೆ. ಹಾಗೆ ಇಲ್ಲಿ ಬಂದವರ ಪೈಕಿ ಯಾರು ಒಳ್ಳೆಯ ಚಿಕಿಮಿಗಿ ಡ್ರೆಸ್ ಹಾಕಿಕೊಂಡು ಬಂದಿದ್ದಾರೆ
ಸಭೆಯಲ್ಲಿ ರೆಡ್ಡಿ ಅಂತ ಅವರ ಕೈ ಎತ್ತಿ, ದಯವಿಟ್ಟು ರೆಡ್ಡಿಗೆ ಬಹುಮಾನ ಕೊಡ್ಬೇಕಂತ ಹೇಳಿ ಅವರು ಕೈ ಎತ್ತಿ. ಹಾ, ಇಲ್ಲಿದ್ದಾರ ಒಟ್ಟು? ಹಾ, ಓಕೆ. ಈಗ ಬಿಡ್ಲಿಕ್ಕಿದ್ದವರು ಸ್ವಲ್ಪ ಕಡಿಮೆ ಇದೆ. ಅಧ್ಯಕ್ಷರೇ, ನೀವು ಹಸ್ತಾಂತರಿಸಬೇಕಾಗಿ ಲಿಯೋ ಅನಿಲ್ ಪಿಂಟೋ ಮತ್ತು ಲಿಯೋ ಶ್ರೀಶಾಂತ್ ಇವರಿಬ್ಬರು ವೇದಿಕೆಗೆ ಬಂದು ನಮ್ಮ ಅಧ್ಯಕ್ಷರಿಂದ ಅದೇ ರೀತಿ ಈ ತಿಂಗಳು ಬರ್ಡೇಯನ್ನು ಆಚರಿಸಿರುವಂತಹ ನಮ್ಮ ಸದಸ್ಯರು ಹೆಸರನ್ನು ಬರೆದಿರುವಂತೆ ವೇದಿಕೆಗೆ ಬಂದು ಹೂವನ್ನು ತೆಗೆದುಕೊಳ್ಬೇಕು. ಡಿಸೆಂಬರ್ 12ರಂದು ತನ್ನ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದಾರೆ ರೀತಾ ಉಮೇಶ್ ಆಚಾರ್ಯ ಅವರು 12ರಂದು ಡಿಸೆಂಬರ್ 12ರಂದು ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಅವರು ಕೂಡ ಡಿಸೆಂಬರ್ 12ರಂದು ತನ್ನ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಮೊಹಮ್ಮದ್ ಹನೀಫ್ ಅವರು ಡಿಸೆಂಬರ್ 18ರಂದು ತನ್ನ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಈಗ ಇನ್ನೊಂದು ಪ್ರಮುಖ ಸಮಯ. ಜೀವನದಲ್ಲಿ ಯಾವುದೂ ಶಾಶ್ವತ ಅಲ್ಲ. ಮಾಡಿದ ಸಹಾಯ, ಗಳಿಸಿದ ವಿಶ್ವಾಸ, ಬೆಳೆಸಿದ ಸ್ನೇಹ, ಹಂಚಿದ ಪ್ರೀತಿ ಹಾಗೂ ಉಳಿಸಿಕೊಂಡ ನಂಬಿಕೆನೇ ಕೊನೆವರೆಗೂ ಶಾಶ್ವತ. ಶುದ್ಧವಾದ ನಡತೆ, ತೂಕವಾದ ಮಾತುಗಳು, ಸಹಾಯ ಮಾಡುವ ಮನೋಭಾವ ಇವೆಲ್ಲವೂ ಜನನ ಮರಣದ ನಡುವೆ ಇರುವ ನಿಜವಾದ ರೇಖೆಗಳು. ಈ ರೇಖೆ ಯಾರಲ್ಲಿ ಇರುತ್ತದೆಯೋ ಅಂತವರಿಗೆ ಭಗವಂತನೇ ಅದೃಷ್ಟದ ರೇಖೆ. ಲಯನ್ಸ್ ಕ್ಲಬ್ಬಿನ ಎಲ್ಲ ಸದಸ್ಯರು ಅವರಿಗಾಗಿ ಪ್ರಾರ್ಥಿಸಿ ನಮಗೆ ಈಗ ತುಂಬಾ ಸಹಾಯ ಈ ಕ್ಲಬ್ಗೆ ಮಾಡುವ ವ್ಯಕ್ತಿಗಳಾಗಿದ್ದಾರೆ. ಅವರಿಗೆ ಈಗ ಗೌರವ ನೀಡುವ ಸಮಯ. ನಮ್ಮೆಲ್ಲರ ಜೋರಾದ ಚಪ್ಪಳೊಂದಿಗೆ ನಾವು ಅವರಿಗೆ ಶುಭ ಹಾರೈಸೋಣ. ಅವರಿಗೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಸದಾ ದೇವರು ಕರುಣಿಸಲಿ ಎಂದು ಹಾರೈಸೋಣ. ನಾವು ಅವರಿಗೆ ಶುಭ ಹಾರೈಸೋಣ. ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆಗೆ ಬೇಕಾದ ಎಲ್ಲ ಸಹಕಾರವನ್ನು ಅವರಿಂದ ಭರಿಸೋಣ. ಮನುಷ್ಯ ದೇವತ್ವವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಸಂದೇಶವನ್ನು ಅವರಿಗೆ ಕ್ರಿಸ್ಮಸ್ ಸಂದರ್ಭದಲ್ಲಿ ನಮ್ಮ ಫಾದರ್ ಅವರು ನೀಡಿದ್ದಾರೆ. ಅವರಿಗೆ ನಮ್ಮ ಲಯನ್ಸ್ ಕ್ಲಬ್ಬಿನ ಪರವಾಗಿ ಮತ್ತೆ ಈ ಕಾರ್ಯಕ್ರಮದ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮೊಂದಿಗೆ ನಮ್ಮ ಜಿಲ್ಲೆಯ ಕ್ರಿಸ್ಮಸ್ ಸೆಲೆಬ್ರೇಷನ್ನ ಮುಖ್ಯ ಕೋಆರ್ಡಿನೇಟರ್ ಆದಂಥ ಎರಡು ತವರವರು ಇದ್ದಾರೆ. ತವರವರ ಬಗ್ಗೆ ಪರಿಚಯ ಹೇಳಿದರು. ಆದರೆ ಇನ್ನೊಂದು ಮಾತು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ನಮ್ಮ ಜಿಲ್ಲೆಯಲ್ಲಿ ನಡೆಸಿದಂಥ ಎಲ್ಲ ಕ್ರಿಸ್ಮಸ್ ಸೆಲೆಬ್ರೇಷನಲ್ಲಿ ಮೊನ್ನೆ ನಡೆದಂಥ ಕ್ರಿಸ್ಮಸ್ ಸೆಲೆಬ್ರೇಷನ್ ಅತ್ಯಂತ ಅರ್ಥಪೂರ್ಣವಾಗಿತ್ತು. ಒಂದು ಲಯನ್ಸ್ ಕ್ಲಬ್ಬಿಗೆ 3 ಅತಿಥಿಗಳು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಹೀಗೆ 3 ಅತಿಥಿಗಳನ್ನು ತಂದು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ನೀಡಿದಂಥವರು ನಮ್ಮ ಜಿಲ್ಲೆಯ ಸೆಲೆಬ್ರೇಷನ್ನ ಕೋಆರ್ಡಿನೇಟರ್ ಆದಂಥ ಹೆರಲ್ಡ್ ಅವರು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಅವರ ಪರಿಚಯದಲ್ಲಿ ಒಂದು ಮಿಸ್ ಆಗಿದೆ. ಏನಂತ ಹೇಳಿದರೆ, ಅವರು ಕಳೆದ 22 ವರ್ಷಗಳಿಂದಲೂ ಹೆಚ್ಚು
ಅವರ ಚರ್ಚಿನ ಕಾಯಿಲ್ನಲ್ಲಿ ನಿಸ್ವಾರ್ಥವಾಗಿ ಸೇವೆ ನೀಡ್ತಿರೋದು, ನಿರಂತರವಾಗಿ ಯಾವುದೇ ಫಲಾಪೇಕ್ಷ ಇಲ್ಲದೆ ಸೇವೆ ಮಾಡ್ತಿದ್ದ ಸ್ನೇಹ ಹೃದಯಿ ನಮ್ಮ ಹೆರಾಲ್ಡ್ ಟವರ್ ಅಂತ ನಾನು ಹೇಳಿಕೆ ಬಯಸ್ತೇನೆ. ಅವರು ಇವತ್ತು ನಮ್ಮ ಲಯನ್ಸ್ ಕ್ಲಬ್ಬಿನ ಈ ಸೆಲೆಬ್ರೇಷನ್ ಅಲ್ಲಿ ಭಾಗವಹಿಸಿ ಅವ್ರು ಹೇಳಿದಾಗೆ ನಾನು 5 ನಿಮಿಷ ಮಾತಾಡೋದಂತೇಳಿ 5 ನಿಮಿಷ ಮಾತಾಡಿದ್ರು ಅದಕ್ಕೆ ಅರ್ಥ ಇತ್ತು. ಆ ಅರ್ಥವನ್ನ ಮತ್ತೆ ನಿಮ್ಮ ಸ್ನೇಹವನ್ನ ನಮ್ಮೆಲ್ಲ ಕ್ಲಬ್ಬಿಗೆ ನೀಡಿದ್ದಕ್ಕಾಗಿ ನಿಮಗೆ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸ್ತೇನೆ ಹಾಗೂ ಅಭಿನಂದನೆ. ಮುಂಚೆ ಸುಮಾರು 20 ವರ್ಷಗಳಿಗಿಂತಲೂ ಹೆಚ್ಚು ಕಾಲದಿಂದ ನಮ್ಮ ಕ್ಲಬ್ಬಿನಲ್ಲಿ ಈದು, ದೀಪಾವಳಿ ಮತ್ತೆ ಕೊನೆಯದಾಗಿ ಆಗುವಂಥ ಕಾರ್ಯಕ್ರಮ ಕ್ರಿಸ್ಮಸ್ ಸೆಲೆಬ್ರೇಷನ್. ಹೀಗೆ ನಾವು ಸೇರಿದಾಗಿಂದ ಮಾತ್ರ ಈ ಮಟ್ಟದಲ್ಲಿ ಇರಲಿಕ್ಕಿಲ್ಲ, ಸಣ್ಣ ಮಟ್ಟದಲ್ಲಿ ನಾವು ಆವಾಗಲೂ ಸಹ ಮಾಡ್ತಾ ಇದ್ದೆವು. ಕ್ರಮೇಣ ಸದಸ್ಯರು ಹೆಚ್ಚು ಸದಸ್ಯರು ಬಂದಿದ್ದರಿಂದಾಗಿ ಆ ಕ್ಲಬ್ಬಿಗೆ ಹೆಚ್ಚಿನ ಶಕ್ತಿ ಬಂದಿದ್ದರಿಂದಾಗಿ ಇವತ್ತು ಒಂದು ಗ್ರ್ಯಾಂಡ್ ಸೆಲೆಬ್ರೇಷನ್ ರೀತಿಯಲ್ಲಿ ನಮ್ಮ ತಂಡಕ್ಕೆ ಹೆಚ್ಚು ಅರ್ಥ ಬಂದದ್ದು ಫೆಲಿಕ್ಸ್ ರೇಗೋ ಅವರ ಸೇವೆಯ ಮೂಲಕ. ಅವರು ನೀಡಿದ ಸೇವೆ ನಮ್ಮ ಸುನೀಲ್ ಹೇಳಿದ್ದಾರೆ, ನಾನು ಮತ್ತೆ ಜಾಸ್ತಿ ಹೇಳಲಿಕ್ಕೆ ಹೋಗುದಿಲ್ಲ. ಆದರೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಅರ್ಥ ಬಂದದ್ದು ಆ ಸೇವೆಗೆ ಅವರು ಕೊಟ್ಟ ಸೇವೆಯಿಂದ ನಾನು ಹೇಳಿದ್ದೇನೆ. ಅವರು ಈ ಸೇವೆಯಲ್ಲಿ ಇನ್ನೊಂದೇನಂತ ಹೇಳಿದರೆ ಅವರು ಅಧ್ಯಕ್ಷರಿಗೆ ಬಿಟ್ಟಿದ್ರು, ನೀವು ಯಾರಿಗೂ ಬೇಕಿದ್ರು ಕೊಡಿ, ಅಗತ್ಯ ಇದ್ದವರಿಗೆ ಕೊಡಿ. ಇದು ಹೆಚ್ಚಿನ ಸರಿ ನಮ್ಮಾಗಲಿ ಹೇಗೆ ಆಗ್ತದೆ ಅಂದರೆ ನಾನು ಕೊಡ್ತೇನೆ, ಇಂಥವ್ರಿಗೆ ಕೊಡಬೇಕು, ಇದೇ ಸ್ಟೇಜಿನಲ್ಲಿ ಕೊಡಬೇಕು, ಅದು ಹೇಳಲಿಲ್ಲ. ಅದು ವಿಶೇಷ. ಯಾರ್ದು? ಫೆಲಿಕ್ಸ್ ರೇಗೋ ಅವರದ್ದು. ಅವರು ಕೊಟ್ಟ ಹಣ ಅತ್ಯಂತ ಅರ್ಥಪೂರ್ಣವಾಗಿ ಜನರಿಗೆ ಉಪಯೋಗ ಆಗಬೇಕು ಅಂತ ರೀತಿಯಲ್ಲಿ ಫೆಲಿಕ್ಸ್ ರೇಗೋ ಅವರು ಸೇವೆ ನೀಡಿದ್ದಾರೆ. ನನ್ನ 2 ದಂಪತಿಗಳಿಗೆ ನನ್ನ ಅಭಿನಂದನೆಗಳನ್ನು ಹೇಳ್ತೇನೆ. ಹಾಗೆ ಬಾಣಿ ಬಂಡವಾಳ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಆ ಟ್ರಿಪ್ ಯಾವಾಗಿಂದ ಈ ಕ್ಲಬ್ಬಿಗೆ ಅವರು ಸೇರಿದ್ದಾರೆ ಅವತ್ತಿನಿಂದ ಇವತ್ತಿನವರೆಗೂ ಸಹ ಮಾಡ್ತಾ ಇರುವುದು ಅವರೇ, ಸಿಂಗಲ್ ಹ್ಯಾಂಡೆಡ್ ಆಗಿ ಮಾಡ್ತಾ ಇರೋದು. ಮತ್ತೊಂದು ವಿಶೇಷ ಏನಂದ್ರೆ ಕಳೆದ ವರ್ಷ ಮಾಡಿದಾಗ ಈ ವರ್ಷದಿಲ್ಲ, ಈ ವರ್ಷ ಬೇರೆ ನಿರಂತರ. ನಮಗೆ ಗೊತ್ತಿದ್ದಾಗೆ ಸುಮಾರು 10 ವರ್ಷದಿಂದ ಅವರು ಆ ಟ್ರಿಪ್ಪಿನ ಕೆಲಸ ನಿಂತು ಅದು ಯಾವಾಗ ಬಂದು ಮಾಡ್ತಾರೆ ಅಂತ ಹೇಳಿ ನಮಗೆ ಗೊತ್ತಿಲ್ಲ. ಕ್ರಿಸ್ಮಸ್ಸಿನ ಹಿಂದಿನ ದಿವಸ ನಮ್ಮ ಕ್ಲಬ್ಬಿನಲ್ಲಿ ಕ್ರಿಸ್ಮಸ್ ಯಾವಾಗ ಇರ್ತದೆ ಅದರ ಹಿಂದಿನ ದಿವಸ ಅದು ರೆಡಿಯಾಗಿರ್ತದೆ. ಅದು ದಾನಿಯ ಸೇವೆ. ಇಡೀ ಕಾರ್ಯಕ್ರಮದ ಹಿಂದೆ ಇರುವುದು ದಾನಿಯ ನಿಸ್ವಾರ್ಥ ಸೇವೆ ಅಂತ. ನಮಗೆ ನೀಡಿದ ಆಶೀರ್ವಾದಗಳನ್ನು ಮನಪೂರ್ವಕವಾಗಿ ಸ್ವೀಕರಿಸುವ ಹೃದಯದ ನುಡಿ. ಕ್ರಿಸ್ಮಸ್ ನಮಗೆ ಕೊಡುವ ದೊಡ್ಡ ಸಂದೇಶವೇ ಪ್ರೀತಿ, ಹಂಚಿಕೆ ಮತ್ತೆ ಕೃತಜ್ಞತೆಯ ಬದುಕು. ಇಂದು ನಾವೆಲ್ಲರೂ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲು ಇಲ್ಲಿ ನೆರೆದಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮಗೆ ಶುಭ ಸಂದೇಶ ನೀಡಿ ನಿರ್ಗಮಿಸಿದ ತುಂಬೆ ಫಾದರ್ ಮುಲ್ಲರ್ ಆಸ್ಪತ್ರೆ ಆಡಳಿತಾಧಿಕಾರಿಯಾದ ರೆವರೆಂಡ್ ಫಾದರ್ ಸಿಲ್ವೆಸ್ಟರ್ ವಿನ್ಸೆಂಟ್ ಲೋಬೋ ಇವರಿಗೆ ಲಯನ್ಸ್ ಕ್ಲಬ್ ಬಂಟ್ವಾಳ ವತಿಯಿಂದ ಅನಂತ ಧನ್ಯವಾದಗಳು. ಇಂದು ಗೌರವ ಅತಿಥಿಗಳಾಗಿ ಆಗಮಿಸಿದ ಕ್ರಿಸ್ಮಸ್ ಕೋಆರ್ಡಿನೇಟರ್ ಲಯನ್ ಹೆರಾಲ್ಡ್ ಅವರು ಸರ್, ತಮಗೆ ನಮ್ಮ ಕ್ಲಬ್ಬಿನ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳು. ಇವತ್ತಿನ ಸಭೆಯ ಸಭಾಧ್ಯಕ್ಷರಾದ ಲಯನ್ ರೋಹಿತೇಶ್ವರ ಸರ್, ತಮಗೂ ಧನ್ಯವಾದಗಳು. ಹಾಗೂ ಕಾರ್ಯದರ್ಶಿಯಾದ ಲಯನ್ ಡಾಕ್ಟರ್ ದಿವ್ಯಾ ವಸಂತ್ ಶೆಟ್ಟಿ ಮೇಡಮ್, ನಿಮಗೂ ಧನ್ಯವಾದಗಳು. ಕೋಶಾಧಿಕಾರಿಯಾದ ಲಯನ್ ರಾಮಕೃಷ್ಣ ರಾವ್ ಸರ್, ತಮಗೂ ಧನ್ಯವಾದಗಳು. ವಲಯಾಧ್ಯಕ್ಷರಾದ ರಾಧಾಕೃಷ್ಣ ಬಂಟ್ವಾಳ್ ಸರ್, ತಮಗೂ ಧನ್ಯವಾದಗಳು. ಜಿಲ್ಲಾ ಸಂಪುಟ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಜಿಲ್ಲಾ ಸಂಪುಟದ ನಾಯಕರಿಗೂ ಹಾಗೂ ಇತರ ಕ್ಲಬ್ಬಿನ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಸದಸ್ಯರಿಗೂ PDG ವಸಂತ್ ಸರ್, ತಮಗೂ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮಕ್ಕೆ ಪ್ರಾರ್ಥನಾ ಗೀತೆ ಹಾಗೂ ಕ್ರಿಸ್ಮಸ್ ಕ್ಯಾರಲ್ ಆಡಲು ಇಲ್ಲಿ ಆಗಮಿಸಿದ ಎಲ್ಲರಿಗೂ ಅನಂತ ಧನ್ಯವಾದಗಳು. ಇಂದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ನೆರೆದಿರುವ ನನ್ನ ಎಲ್ಲ ಲಯನ್ ಮಿತ್ರರಿಗೂ ಲಿಯೋಗಳಿಗೂ ನನ್ನ ಧನ್ಯವಾದಗಳು. ನಮ್ಮ ಕ್ಲಬ್ಬಿನ ಸೇವಾ ಕಾರ್ಯಕ್ರಮಗಳಿಗೆ ನಿರಂತರವಾಗಿ ತನುಮನ ಧನದಿಂದ ಸಹಕರಿಸುತ್ತಿರುವ ಲಯನ್ ಫೆಲಿಕ್ಸ್ ರೇಗೋ ಹಾಗೂ ಅವರ ಫ್ಯಾಮಿಲಿಯವರಿಗೂ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮವನ್ನು ಆಯೋಜನೆಯ ಜವಾಬ್ದಾರಿಯನ್ನು ವಹಿಸಿದ ಹಾಗೂ ಕಾರ್ಯಕ್ರಮವನ್ನು ನಿರೂಪಣೆಯನ್ನು ಮಾಡಿದ ಲಯನ್ ಡೊನಾಲ್ಡ್ ತಮಗೂ ಧನ್ಯವಾದಗಳು. ಇವತ್ತಿನ ಸೇವಾ ಕಾರ್ಯಕ್ರಮ ನಡೆಸಿಕೊಟ್ಟ ಲಯನ್ ಸುನಿಲ್ ಸರ್, ತಮಗೂ ಧನ್ಯವಾದಗಳು.
ಅತಿಥಿ ಪರಿಚಯವನ್ನು ಮಾಡಿದ ಹೆನ್ರಿ ಪೆರೇರಾ ಹಾಗೂ ಲಯನ್ ವಾಲ್ಟರ್ ನೊರೊನ್ನ ತಮಗೂ ಧನ್ಯವಾದಗಳು. ಧ್ವಜವಂದನೆ ನಡೆಸಿಕೊಟ್ಟ ಮೇಡಮ್ ಜಾಯ್ಸ್ರಿಗೂ ತಮಗೂ ಧನ್ಯವಾದಗಳು. ಹಾಗೂ ಹೋಸ್ಟನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಹೋಸ್ಟನ್ನು ನೀಡಿದ ಲಯನ್ ಡೊನಾಲ್ಡ್ ಹಾಗೂ ಲಯನ್ ಪೀಟರ್ ಜೆರಿ, ವಾಲ್ಟರ್ ನೊರೊನ್ನ, ಹೆನ್ರಿ ಪೆರೇರಾ, ಸುನೀತಾ ಡಿಕೋನ್ನ ಹಾಗೂ ಫೆಲಿಕ್ಸ್ ರೆಗು ಫ್ಯಾಮಿಲಿ ಇವರೆಲ್ಲರಿಗೂ ಅನಂತ ಧನ್ಯವಾದಗಳು. ಮಗದೊಮ್ಮೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಅನಂತ ಕೃತಜ್ಞತೆಗಳು. ನಮ್ಮ ಅದೃಷ್ಟದ ಅಧ್ಯಕ್ಷರಿಗೆ ನಾನು ಅಭಿನಂದನೆ ಸಲ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂದ್ರೆ ಇವತ್ತು ಕೂಡ ಅವರಿಗೆ ಬಹುಮಾನ ಸಿಕ್ಕಿದೆ. ಮತ್ತೆ ಈ ವರ್ಷ ಅವರ ಅದೃಷ್ಟವೋ ಕ್ಲಬ್ಬಿನ ಸುಯೋಗವೋ ಗೊತ್ತಿಲ್ಲ, ಎಲ್ಲ ಕಾರ್ಯಕ್ರಮವೂ ಕೂಡ ಬಹಳ ಒಂದು ಅರ್ಥಪೂರ್ಣವಾಗಿ ನಡೆಯುತ್ತಾ ಬರುತ್ತಿರುವುದು ನಮ್ಮ ಕ್ಲಬ್ಬಿನ ಒಂದು ಸುಯೋಗ ಅಂತ ಹೇಳ್ತಾ ಇದ್ದೇನೆ. ಬಹಳ ಸೇವಾ ಕಾರ್ಯಕ್ರಮದ ಮೂಲಕ ನಮ್ಮ ರೇಗು ಸರ್ ಅವರ ಒಂದು ವಿಶೇಷ ದೇಣಿಗೆಯಿಂದ ಈ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಮೂಡಿ ಬಂದಿದೆ ಅಂತ ಹೇಳಿಕ್ಕೆ ತುಂಬಾ ಇಚ್ಛೆ ಪಡ್ತಾ ಇದ್ದೇನೆ. ಹಾಗೆ ಇದರ ಡೊನಾಲ್ಡ್ ಅವರಿಗೆ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಿದ್ದೇನೆ. ಕಳೆದ ವರ್ಷ ಕೂಡ ಇಡೀ ವರ್ಷ ಜೊತೆಗಿದ್ದು ನಮ್ಮೊಂದಿಗೆ ಬೆಂಬಲಿಸಿದಂತಹ ಡೊನಾಲ್ಡ್ ಅವರಿಗೆ ಕಾರ್ಯಕ್ರಮವನ್ನು ಸಂಯೋಜಿಸಿದಂತಹ ಎಲ್ಲ ನಮ್ಮ ಕ್ರೈಸ್ತ ಸಮುದಾಯದ ಲಯನ್ಸ್ ಬಂಧುಗಳಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ ಈ ಸಂದರ್ಭದಲ್ಲಿ ಈಗಾಗಲೇ ಹಲವರಿಗೆ ಗೊತ್ತೇ ಇದೆ, ರಾರಾಸಂ ಫೌಂಡೇಶನ್ ಅನ್ನುವಂಥ ಒಂದು ಕಾರ್ಯಕ್ರಮ ಕಳೆದ 14 ವರ್ಷದಿಂದ ಇದೇ ಲಯನ್ಸ್ ಸೇವಾ ಭವನದಲ್ಲಿ ನಿರಂತರವಾಗಿ ಮಾಡ್ತಾ ಇದ್ದೇವೆ. ಇಡೀ ಜಗತ್ತಿಗೆ ಡಿಸೆಂಬರ್ 25 ಕ್ರಿಸ್ಮಸ್ ಆಚರಣೆಯ ಒಂದು ಸಂತೋಷ. ಅದೇ ರೀತಿ ಒಂದು ಸ್ಪರ್ಧಾ ಕಾರ್ಯಕ್ರಮವನ್ನು ಕಳೆದ 14 ವರ್ಷಗಳಿಂದ ನಿರಂತರವಾಗಿ ಮಾಡ್ತಾ ಇದ್ದೇವೆ. ಸುಮಾರು 300-400ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು, ಪುಟಾಣಿಗಳು, ದೊಡ್ಡವರೆಲ್ಲರೂ ಕೂಡ ಈ ಒಂದು ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನುವಂತಹ ಒಂದು ಈ ಸಂದರ್ಭದಲ್ಲಿ ತಮ್ಮೆಲ್ಲರನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳುವುದರೊಂದಿಗೆ ಇಷ್ಟರವರೆಗೆ ಯಾವುದೇ ರೀತಿಯ ಧನ ಸಂಗ್ರಹದ ಕಾರ್ಯಕ್ರಮವನ್ನು ಮಾಡಿಲ್ಲ. ನಮ್ಮ ತುಂಬಾ ಹಿತೈಷಿಗಳು ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ಬೆಂಬಲಿಸ್ತಾ ಬಂದಿದ್ದಾರೆ. ಬಹಳಷ್ಟು ಲಯನ್ಸ್ ಸದಸ್ಯರು ಕೂಡ ನಿರಂತರವಾಗಿ ಪ್ರೋತ್ಸಾಹಿಸಿದ್ದಾರೆ. ಈ ವರ್ಷ ಒಂದು ಧನ ಸಂಗ್ರಹದ ಒಂದು ಅಭಿಯಾನವಾಗಿ ದೇವದಾಸ್ ಕಾಪಿಕಾಡ್ರವರ ಎನ್ನನೇ ಕತೆ ಅನ್ನುವಂಥ ಒಂದು ನಾಟಕವನ್ನು ಮುಂದಿನ ಭಾನುವಾರ ಈ ಕಾರ್ಯಕ್ರಮವನ್ನು ಸಂಘಟಿಸಿದ್ದೇವೆ. ದಯವಿಟ್ಟು ಎಲ್ಲ ಲಯನ್ ಬಂಧುಗಳು ಟಿಕೆಟ್ ಅನ್ನು ಪಡ್ಕೊಳ್ಳೋದರ ಮೂಲಕ ಈ ಸಂಸ್ಥೆಯನ್ನು ಬೆಂಬಲಿಸಬೇಕು, ಸಹಕರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೇಳ್ಕೊಳ್ತಿದ್ದೇನೆ. ವಂದನೆಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ಕೊನೆಯದಾಗಿ ಊಟೋಪಚಾರಕ್ಕಾಗಿ ಹಾಗೂ ಚೈತನ್ಯ ಪಾನೀಯ ಸ್ವೀಕೃತಿಗಾಗಿ ಈ ಸುಂದರ ಕಾರ್ಯಕ್ರಮದ ಅಧ್ಯಕ್ಷರಾದ ಲಯನ್ ರೋಹಿತ್
ಹಾಂ